ದೇವರ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ತುತಿ ಸ್ತೋತ್ರಕ್ಕೆ ಪಾತ್ರನಾದ ಪರಲೋಕದ ತಂದೆಯಾದ ದೇವರೇ, ನಿನ್ನ ಘನಗಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಾದ ಯೇಸು ಕ್ರಿಸ್ತನೇ ನಿನಗೆ ವಂದನೆ. ಪರಿಶುದ್ಧಾತ್ಮನೇ ನಿನಗೆ ಕೃತಜ್ಞತೆ. ಪರಿಶುದ್ಧಾತ್ಮನೇ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನ ಸ್ವಾಗತಿಸುತ್ತೇನೆ. ಪರಿಶುದ್ಧಾತ್ಮನೇ, ನಿನ್ನ ಸಹಾಯ ನನಗಿರಲಿ. ಪರಿಶುದ್ಧಾತ್ಮನೇ, ನನ್ನ ಶರೀರಾತ್ಮ ಪ್ರಾಣ ನಿಮಗೆ ಒಪ್ಪಿಸಿಕೊಡುತ್ತೇನೆ. ನನ್ನ ತುಟಿನಾಲಿಗೆ ನಿಮಗೆ ಒಪ್ಪಿಸಿಕೊಡುತ್ತೇನೆ. ದೇವರೇ, ಪರಿಶುದ್ಧಾತ್ಮನೇ, ನಿನ್ನ ಚಿತ್ತದ ಮೇರೆಗೆ ನಾನು ನಡೆಸಬೇಕೆಂಬುದಾಗಿ ಪಾತ್ರವನ್ನು ಉಪಯೋಗಿಸಿಕೋಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಪರಿಶುದ್ಧಾತ್ಮನೇ, ಕ್ರಿಸ್ತನೇ ಹೇಳಿರುವ ಪ್ರಕಾರ ನಾನು ಸಹಾಯವನ್ನು ಕಳುಹಿಸಿಕೊಡಲು ಆತ್ಮನು ನಿಮ್ಮ ಒಳಗು ಮತ್ತು ಹೊರಗಿರುವನು. ನಾನು ಹೇಳಿದ ಸಂಗತಿಗಳನ್ನು ನಿಮ್ಮ ನೆನಪಿಗೆ ತರುವನು ಎಂಬುದಾಗಿ ಪರಿಶುದ್ಧಾತ್ಮನೇ, ನಿನ್ನ ವಿಷಯದಲ್ಲಿ ಕ್ರಿಸ್ತನಿಗೆ ಹೇಳುವ ಪ್ರಕಾರ ನಿನ್ನ ಕ್ರಿಸ್ತನ ಎಲ್ಲ ಅಗಾಧವಾದ ಸಂಗತಿಗಳನ್ನು, ದೇವರ ಅಗಾಧವಾದಂಥ ವಿಷಯಗಳನ್ನು ನೀನು ಬೆಳಕಿಗೆ ತರುವಂತ ಆತ್ಮವಾಗಿದ್ದು, ಪರಿಶುದ್ಧಾತ್ಮನೇ, ನೀನು ಬೋಧಕನಾಗಿದ್ದಿ. ನೀನು ದೇವರಿಂದ ನಮಗೆ ಬೋಧಿಸುವಂತ ಬೋಧಕನಾಗಿದ್ದಿ. ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನಿಂದ ಸಹಾಯದಿಂದ ನಾನು ಉಪಯೋಗಿಸಲ್ಪಡುವಂತ ಒಂದು ವಸ್ತು ಮಾತ್ರ, ಆದರೆ ಮಾತನಾಡುವವನು, ತಿಳುವಳಿಕೆ ಕೊಡುವವನು ನೀನು. ಆದ್ದರಿಂದ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಪರಿಶುದ್ಧಾತ್ಮನೇ, ಈ ಒಂದು ವಿಡಿಯೋ ವಾಕ್ಯಗಳನ್ನು ಕೇಳುತ್ತಿರುವಂತಹ ಪ್ರಿಯ ಸಹೋದರ ಸಹೋದರಿಯರು ಮತ್ತು ಇಲ್ಲಿ ಸೇರಿರುವಂತಹ ಪ್ರಿಯ ಸಹೋದರ ಸಹೋದರಿಯರನ್ನು ಸಹ ಆಶೀರ್ವದಿಸು. ದೇವರಿಗೆ ಕೇಳುವಂತಹ ವಾಕ್ಯಗಳನ್ನು ಕರ್ತನೆ ನಾವು ಹೃದಯದಲ್ಲಿ ಇಟ್ಟುಕೊಳ್ಳುವಂತೆ, ಅದನ್ನು ಕಾರ್ಯರೂಪಕ್ಕೆ ತರುವಂತೆ ಸಹಾಯ ಮಾಡುವ. ಜೀವಿತದಲ್ಲಿ ಆ ವಾಕ್ಯಗಳನ್ನು ನಾವು ಅಳವಡಿಸಿಕೊಳ್ಳುವಂತೆ, ಆ ವಾಕ್ಯಗಳಂತೆ ನಾವು ಜೀವಿಸುವಂತೆ, ಆ ವಾಕ್ಯಗಳನ್ನು ನಿಂತುಕೊಳ್ಳುವಂತೆ ಸಹಾಯ ಮಾಡು. ಕೇಳುವವರಾಗಿರದೆ ಅದನ್ನು ಅನುಸರಿಸುವವರಾಗಿರುವಂತೆ ನಮಗೆ ಸಹಾಯ ಮಾಡು. ಇದರ ಆದಿ ಮಧ್ಯಂತರ ಎಲ್ಲ ಅಡ್ಡಿಗಳನ್ನು ನೀಗಿಸಿ ಪರಿಶುದ್ಧಾತ್ಮನೇ, ನಿನ್ನ ಸಹಾಯದಿಂದ ಮಾತನಾಡುವಂಥ ಸಂಗತಿಗಳು ಅವು ನಾವು ಹೃದಯದಲ್ಲಿ ಭದ್ರವಾಗಿ ಇಟ್ಟುಕೊಳ್ಳುವಂತೆ, ನಾವು ಭದ್ರವಾಗಿ ಇಟ್ಟುಕೊಂಡು ನಡೆಯುವಂತೆ ನಮಗೆ ಸಹಾಯ ನಡೆಸಬೇಕೆಂಬುದಾಗಿ ಆದಿ ಮಧ್ಯಂತರಗಳು ನಿಂತುಕೊಂಡು ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಪಡೆದ ತಂದೆ, ಆಮೆನ್. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ದೇವರು ಕೃಪೆ ಮಾಡಿ ಮತ್ತೊಂದು ಆವೃತ್ತಿ ಆತನು ತನ್ನ ಸಂಧಾನದಲ್ಲಿ ನಮ್ಮನ್ನು ಕೂಡ ಬರಮಾಡಿದ್ದಾನೆ. ಆತನು ಎಲ್ಲಿ ಬರಾಗಲಿ ಮೂರಾಗಲಿ ನನ್ನ ಹೆಸರನ್ನು ಸೇರಿಕೊಳ್ಳುತ್ತಾರೆ ನಾ ಇದ್ದೇನೆ ಎಂಬುದಾಗಿ ಕಳೆದ ವಾರ ಅನೇಕ ಕುರಿತು ಈ ಮೂಢನಂಬಿಕೆಯ ಕುರಿತು ಎಷ್ಟೋ ಜನರು ಇವತ್ತು ದೇವರ ವಾಕ್ಯವನ್ನು ರದ್ದುಪಡಿಸಿ ದೇವರ ವಾಕ್ಯದಲ್ಲಿ ಇಲ್ಲದೇ ಇರುವಂತಹ ಸಂಗತಿಗಳನ್ನು ಇವತ್ತು ಅದನ್ನು ಹಬ್ಬ ಅಥವಾ ಒಂದು ಆಚರಣೆ ಎಂಬುದಾಗಿ ಇವತ್ತು ಕ್ರಿಸ್ತನ ಹೆಸರಿನಲ್ಲಿ ಮಾಡ್ತಿರುವಂತಹ ಅನೇಕ ಜನರನ್ನು ಈ ಲೋಕದಲ್ಲಿ ನಾವು ನೋಡ್ತೇವೆ. ಆದರೆ ನಾವು ದೇವರ ವಾಕ್ಯದಲ್ಲಿ ನೋಡಿದೀವಿ. ಆದ್ರೆ ಏನಂತಾರೆ, ನಿಮಗೆ ಯಾವಾಗಲೂ ಸಮಯವು ಸಿದ್ಧವಾಗಿದೆ, ಆದ್ರೆ ನನಗೆ, ಯಾಕಂದ್ರೆ ಇದು ಆತನ ಹೆಜ್ಜೆ ಜಾಡಲ್ಲಿ ನಡೆಯುವಂತವರು ಸಹ ಇದು ಅನ್ವಯವಾಗ್ತದೆ. ಹಲ್ಲೆಲೂಯಾ. ಕ್ರಿಸ್ತನ ನಂತರ ನಿಮಗೆ ಸಮಯವು ಯಾವಾಗಲೂ ಸಿದ್ಧವಾಗಿದೆ, ನೀವು ಹೋಗ್ರಿ ಜಾತ್ರೆ ಮಾಡಿ, ಆದ್ರೆ ನನ್ನ ಸಮಯವು ಇನ್ನೂ ಬಂದಿದೆ. ಯಾಕಂದ್ರೆ ಕ್ರಿಸ್ತನಿಗೆ ಒಂದು ಸಮಯ ಇತ್ತು. ಯಾವಪ್ಪ ಅಂದ್ರೆ ಆತನು ದೈವಶಾಸ್ತ್ರವನ್ನು, ಈ ಮೋಶ ಧರ್ಮಶಾಸ್ತ್ರ, ಪ್ರವಾದಿಗಳ ಗ್ರಂಥ, ನ್ಯಾಯಸ್ಥಾಪಕರು, ಈ ಎಲ್ಲಾ ಗ್ರಂಥಗಳಲ್ಲಿ ಯೇಸು ಕ್ರಿಸ್ತನ ವಿಷಯವಾಗಿ ಕೆಲವು ಸಂಗತಿಗಳು ಆತನು ಮಾಡುವಂತ ಈ ಒಂದು ರಕ್ಷಣಾ ಕಾರ್ಯದ ವಿಷಯದಲ್ಲಿ ಯಾವ ರೀತಿಯಾಗಿ ಬರೆಯಲ್ಪಟ್ಟಿದೆಯೋ, ಎಲ್ಲಿವರೆಗೆ ಬರೆಯಲ್ಪಟ್ಟಿದೆಯೋ ಅಷ್ಟರ ಮಟ್ಟಿಗೆ ಮಾತ್ರ ಕ್ರಿಸ್ತನು ಕೆಲಸ ಮಾಡುವಂಥದ್ದು. ಹಲ್ಲೆಲೂಯಾ. ಅದರಿಂದ ಆತನು ಅದನ್ನು ಮೀರಿ ತಾನು ಬರೆಸಿಟ್ಟಿರುವಂತಹ ಧರ್ಮಶಾಸ್ತ್ರವನ್ನಾಗಲಿ, ಪ್ರವಾದಿಗಳ ಗ್ರಂಥವಾಗಲಿ, ಅಥವಾ ನ್ಯಾಯಸ್ಥಾಪಕರಾಗಲಿ, ಜ್ಞಾನೋಕ್ತಿಯಾಗಲಿ, ಕೀರ್ತನೆಗಳಾಗಲಿ, ಇವುಗಳನ್ನು ಮೀರಿ ಕ್ರಿಸ್ತನು ಅಥವಾ ಕ್ರಿಸ್ತನ ಅಪೊಸ್ತಲರು ಯಾವತ್ತೂ ಅದನ್ನು ಮೀರಿ ಯಾವ ಕಾರ್ಯಗಳನ್ನು ಮಾಡಿದಂತವರಲ್ಲ. ಯಾಕಂದ್ರೆ ಇವತ್ತು ಲೋಕದಲ್ಲಿ ನೋಡ್ತೇವೆ, ಎಷ್ಟೋ ಜನರು ಇವತ್ತು ಯೇಸು ಕ್ರಿಸ್ತನ ಹುಟ್ಟಿದ ದಿನ ಎಂಬುದಾಗಿ, ಇವತ್ತು ಮೊನ್ನೆ 25 ಕ್ರಿಸ್ಮಸ್ ಆಚರಣೆ ಎಂಬುದಾಗಿ, ಕ್ರಿಸ್ತನ ಹುಟ್ಟಿದನೆಂಬುದಾಗಿ ಅದಕ್ಕೊಂದು ವಾಕ್ಯವನ್ನು ಕೊಟ್ಟು, ದಾವೀದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಅದನ್ನು ಕರ್ತನಾಗಿ ಕ್ರಿಸ್ತನ ಎಂಬುದಾಗಿ ಅದಕ್ಕೊಂದು ವಾಕ್ಯವನ್ನು ಕೊಟ್ಟು ಇವತ್ತು ಎಷ್ಟೋ ಜನರು ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇದಾರಲ್ಲ. ಇದಕ್ಕೆ ಆಧಾರ ನೋಡುವುದಾದ್ರೆ ಇದಕ್ಕೆ ಆಧಾರವು ಏನೂ ಇಲ್ಲ. ಯಾಕಂದ್ರೆ ದೇವರಾಗಿ ಹೇಳ್ತದೆ, ನಂಬಿಕೆಗೆ ಆಧಾರವಿಲ್ಲದ್ದು ಪಾಪ, ನಂಬಿಕೆಗೆ ಆಧಾರವಿಲ್ಲದ್ದು ಪಾಪ. ಮತ್ತು ದೇವರಾಗಿ ಹೇಳ್ತದೆ, ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ ನಾವು ನಡೆಯಬೇಕಂತೆ. ಹಲ್ಲೆಲೂಯಾ. ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ ನಡೆಯುವುದಂದ್ರೆ ಏನು? ಕ್ರಿಸ್ತನು ಯಾವ ರೀತಿ ಜೀವಿಸಿದನೋ ಅದು, ಕ್ರಿಸ್ತನು ಏನು ಮಾಡಿದನು ಅಥವಾ ಏನು ಮಾಡಿದನು ಆ ರೀತಿಯಾಗಿ ಜೀವಿಸುವುದೇ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂತ ಸಂಗತಿ. ಇವತ್ತು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದು ಅಂತ ಅಂದ ಮೇಲೆ ಇವತ್ತು ಕ್ರಿಸ್ತನು ಮಾಡಲಿರುವಂತಹ ಕಾರ್ಯಗಳನ್ನು
ಕ್ರಿಸ್ತನು ಉಚ್ಚರಿಸದೇ ಇರುವಂತಹ ಕಾರ್ಯಗಳನ್ನು, ಕ್ರಿಸ್ತನು ಹೇಳದೇ ಇರುವಂತಹ ಕಾರ್ಯಗಳನ್ನು ಮಾಡುವಾಗ ನಾವು ಕ್ರಿಸ್ತನ ಹೆಜ್ಜೆ ಜಾಡನ್ನು ಹಿಡಿದು ನಡೆದಂತೆ ಆಗ್ತದ? ಎಂದಿಗೂ ಇಲ್ಲ. ಯಾಕಂದ್ರೆ ದೇವರಾಗಿ ಹೇಳ್ತಾರೆ ಆತನ ಹೆಜ್ಜೆ ಜಾಡಲ್ಲಿ ನಡೆಯಬೇಕೆಂಬುದಾಗಿ. ಇವತ್ತು ಯೇಸು ಕ್ರಿಸ್ತನು ಹುಟ್ಟಿದ ಮೇಲೆ 33.5 ವರ್ಷ ಆತನು ಭೂಲೋಕದಲ್ಲಿ ಇದ್ದನು. ಎಷ್ಟು ವರ್ಷದ? 33.5 ವರ್ಷ. ಆತನು ಎಂದಾದರೂ ಆತನ ತಂದೆ ತಾಯಿಗಳಾಗಲಿ ಅಥವಾ ಅಲ್ಲಿರುವಂತ ಯಹೂದ್ಯರಾಗಲಿ ಮತ್ತು ಅಲ್ಲಿರುವಂತಹ ಸಂಬಂಧಿಕರಾಗಲಿ ಅಥವಾ ಸ್ವತಃ ಯೇಸು ಕ್ರಿಸ್ತನಾಗಲಿ ಎಂದಾದ್ರೂ 33 ವರ್ಷ ಅಂದ್ರೆ 3.5 ಅರ್ಧ ಬಿಡ್ರಿ, ಅರ್ಧ ಆತನ ಸಿಕ್ಕಿಲ್ಲ ಅಂತ ತಿಳ್ಕೊಳ್ರಿ. ಆದ್ರೆ 33.5 ವರ್ಷ ಆತನು ಹುಟ್ಟಿರುವಂತಹ ದಿನವನ್ನು ಆತನು ಎಂದಾದರೂ ನನ್ನ ಹುಟ್ಟಿದ ಹಬ್ಬ, ನಾನು ಹುಟ್ಟಿದ ದಿನ ಎಂಬುದಾಗಿ ಆತನು ಆಚರಿಸಿಕೊಂಡಿದ್ದುಂಟು? ಎಲ್ಲಿಯೂ ಇಲ್ಲ. ಅಥವಾ ಆತನ ತಂದೆ ತಾಯಿಗಳು ನನ್ನ ಮಗ ಇವತ್ತು ಯೇಸು ಕ್ರಿಸ್ತನು ಯೇಸು ಹುಟ್ಟಿದಂತ ದಿನ ಎಂಬುದಾಗಿ ಆತನ ತಂದೆ ತಾಯಿಗಳು ಆಚರಿಸುವುದುಂಟು? ಎಲ್ಲಿಯೂ ಇಲ್ಲ. ಆದ್ರೆ ಈ ಲೋಕವನ್ನು ನೋಡುವುದಾದ್ರೆ ಇವತ್ತು ಕ್ರಿಸ್ಮಸ್, ಇವತ್ತು ಯೇಸು ಹುಟ್ಟಿದ ದಿನ ಎಂಬುದಾಗಿ ಇವತ್ತು ಅದನ್ನು ಆಚರಿಸುವವರಾಗಿದ್ದಾರೆ. ಯಾಕಂದ್ರೆ ದೇವರ ವಾಕ್ಯವನ್ನು ನೋಡ್ತೇವೆ, ಆತನು ಎಲ್ಲಿಯೂ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಅಥವಾ ಆತನ ಶಿಷ್ಯರು ಅಪೊಸ್ತಲರು ಅವರು ಇಡೀ ಲೋಕವನ್ನೇ ಅನಾವರಣ ಮಾಡಿದಂಥವ್ರು. ಅವರು ಎಲ್ಲಿಯಾದರೂ ಈ ಸತ್ಯವೇದದಲ್ಲಿ ಅನೇಕ ಪತ್ರಿಕೆಗಳಲ್ಲಿ ಅವ್ರು ನಾವು ನೋಡ್ತೇವೆ. ಅಲ್ಲೆಲ್ಲೂಯ್ಯ, ಅನೇಕ ಪತ್ರಿಕೆಗಳಲ್ಲಿ ಅವರು ಯೇಸು ಕ್ರಿಸ್ತನ ವಿಷಯದಲ್ಲಿ ಅವರು ಮಾಡುವ ಕಾರ್ಯಗಳನ್ನು ನೋಡ್ತೇವೆ. ಎಲ್ಲಾದರೂ ಅವರು ಕ್ರಿಸ್ಮಸ್ ದಿನ ಎಂಬುದಾಗಿ ಅವರು ಎಲ್ಲಾದರೂ ಯೇಸು ಕ್ರಿಸ್ತನ ಹುಟ್ಟಿದ ದಿನ ಇದು ಎಂಬುದಾಗಿ ಅವರು ಎಲ್ಲಾದರೂ ಅವರು ಆಚರಣೆ ಮಾಡಿದ್ದುಂಟು? ಎಲ್ಲಿಯೂ ಇಲ್ಲ. ಆದರೆ ಇವತ್ತು ಈ ಲೋಕ ಮಾಡ್ತಾ ಇದೆ. ಆದ್ರೆ ಇವತ್ತು ನನಗೊಂದು ಕೆಲವೊಬ್ಬರು ಕೇಳ್ತಾರ, ಇಡೀ ಜಗತ್ತ ಮಾಡತೈತಿ, ಅವ್ರಿಗಿಂತ ನೀ ಹೇಳುವುದು ಕರೆ ಏನಂತೇಳಿ. ಆದ್ರೆ ನನ್ನ ಪಾಲಿಗೆ ಇವತ್ತು ದೇವರ ಮಗ ಅಥವಾ ಮಗಳು ಅವ್ರು ನಿಜವಾಗಿ ದೇವರ ಮಕ್ಕಳಾಗಿಲ್ಲ. ಅವ್ರ ಪಾಲಿಗೆ ಈ ಪ್ರಪಂಚ ಇವ್ರು ನೋಡ್ತಾರಲ್ಲ, ಅವ್ರ ಪಾಲಿಗೆ ಈ ಬೈಬಲ ನಮ್ಮ ಪ್ರಪಂಚ. ಅಲ್ಲೆಲ್ಲೂಯ್ಯ, ಈ ಬೈಬಲ ನಮಗೆಲ್ಲ. ಇದರಲ್ಲಿ ಏನಿಲ್ಲೋ ಅದು ನಮ್ಗೆ ಸಂಬಂಧ ಇಲ್ಲ, ಇದ್ರಾಗ ಏನಾಯ್ತು ಎಲ್ಲಾರು ನಮ್ಮ ಅಪೊಸ್ತಲರು ಮಾಡಿಕೊಂಡಿದ್ದುಂಟು? ಎಲ್ಲಿಯೂ ಇಲ್ಲ. ಆದ್ರೆ ಸೈತಾನನ ಮಗ ಪರೋಹ ಎಂದು ಕರೆಯಲ್ಪಡುವ ಆ ರಾಜನು ಈ ಒಂದು ಆದಿಕಾಂಡ 40ನೇ ಅಧ್ಯಾಯದಲ್ಲಿ ಆತನು ತನ್ನ ಹುಟ್ಟಿದ ದಿನದಲ್ಲಿ ಆತನು ಎಲ್ಲರನ್ನು ಕರೆಗೊಳಿಸಿ ಎಲ್ಲರಿಗೂ ಊಟ ಹಾಕಿಸಿ ಇದು ನನ್ನ ಜನ್ಮದಿನ ಎಂಬುದಾಗಿ ಆತನು ಆಚರಣೆ ಮಾಡೋಣ ಎಂಬುದಾಗಿ ಆಚರಣೆ ಮಾಡ್ಕೊಂಡಿದ್ದು ಉಂಟಲ್ಲ. ಇವತ್ತು ಸೈತಾನ ಮಗ ಮಾಡ್ಕೊಂಡ ಹುಟ್ಟಿದಪ್ಪ ಬೈಬಲ್ನಲ್ಲಿ. ಆದ್ರೆ ದೇವರ ಮಕ್ಕಳು ಅಪೊಸ್ತಲರಾಗಲಿ ಅಥವಾ ಕ್ರಿಸ್ತನಾಗಲಿ ಹೋಗ್ಲಿ, ಹಳೆ ಒಡಂಬಡಿಕೆಯಲ್ಲಿ ಎಷ್ಟೋ ಭಕ್ತರು ಹುಟ್ಟಿದರು. ಅವ್ರು ಹುಟ್ಟಿಲ್ವಾ? ಯಾವ್ದಾದ್ರು ಒಂದು ಭಕ್ತ ನನ್ನ ಹುಟ್ಟಿದ ಹಬ್ಬ ಇವತ್ತು ಅಂತೇಳಿ ಯಾರಾದ್ರೂ ಭಕ್ತ ಆಚರಣೆ ಮಾಡ್ಕೊಂಡಿದ್ದು ಉಂಟು? ಎಲ್ಲಿಯೂ ಇಲ್ಲ. ಆದ್ರೆ ಒಬ್ಬ ಸೈತಾನನ ಮಗ ಮಾಡ್ಕೊಂಡಿದ್ದು ಉಂಟು. ಇವತ್ತು ನಾವು ಅದೇ ಹಾದಿಯಲ್ಲಿ, ಆ ಸೈತಾನನ ಮಗನ ಹಾದಿಯಲ್ಲಿ ನಾವು ನಡೆಯಬೇಕು. ನಮ್ಮ ಅಪೊಸ್ತಲರು ಮತ್ತು ನಮ್ಮ ಕ್ರಿಸ್ತನು ಇವರು ಹಾಕಿಕೊಟ್ಟಿರುವಂತಹ ಹಾದಿಯನ್ನು ನಡೆಯಬೇಕು. ಕ್ರಿಸ್ತನು ಮತ್ತು ಅಪೊಸ್ತಲರು ಹಾಕಿಕೊಟ್ಟರ ಹಾದಿಯನ್ನು ನಡೆಯಬೇಕಲ್ಲ. ಅಲ್ಲೆಲ್ಲೂಯ್ಯ. ಆದ್ದರಿಂದ ದೇವರ ನಾಮ ಸ್ತೋತ್ರವಾಗಲಿ. ನಾವು ಯಾವತ್ತೂ ಈ ಬೈಬಲ್ಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಮಾತ್ರ ನಾವು ಹೆಚ್ಚಳ ಪಡಬೇಕು. ಅಲ್ಲೆಲ್ಲೂಯ್ಯ, ನಾವು ಸಂತೋಷ ಪಡಬೇಕು. ಇದನ್ನು ರದ್ದುಪಡಿಸಿ ಲೋಕ ನಮ್ಮ ನೋಡಬಾರ್ದು. ಯಾಕಂದ್ರೆ ಲೋಕ ನಮ್ಮ ಸಂಬಂಧ ದೇವರ ವಾಕ್ಯ ಲೋಕವು ಕೆಡಕಿನ ವಿಷಯದಲ್ಲಿ ಬಿದ್ದಿದೆ. ಅಲ್ಲೆಲ್ಲೂಯ್ಯ, ದೇವರ ವಾಕ್ಯ ಹೇಳಿದಂತೆ ಲೋಕವು ಕೆಡುಕನ ವಿಷಯದಲ್ಲಿ ಬಿದ್ದಿದೆ. ಈಗ ಕೆಡುಕನ ವಿಷಯದಲ್ಲಿ ಬಿದ್ದಂತ ಈ ಲೋಕವನ್ನು ನೋಡುವುದಾದ್ರೆ ನಾವು ಕೆಟ್ಟು ಹೋಗುವಂತ ಪರಿಸ್ಥಿತಿ ನಮ್ಗೆ ಬರುತ್ತೆ. ಲೋಕನ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಲೋಕದಿಂದ ನಾವು ಮಾನವ ಅಂಗೀಕರಿಸುವವರಲ್ಲ. ನಮ್ಗೆ ಇವತ್ತು ರಕ್ಷಣೆ ಕೊಡುವವನು ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನಿಂದ ಹೊಂದಿರುವಂತಹ ವಾಕ್ಯಗಳು ನಮಗೆ ಪತ್ರಿಕೆಯ ರೂಪದಲ್ಲಿ ನಮಗೆ ಬರೆದಂತ ದೇವರ ಆತ್ಮ ಪ್ರೇರೇಪಣೆಯಿಂದ ಬರೆದಂತ ನಮಗೆ ಅಪೊಸ್ತಲರು ಇವರು ನಮ್ಗೆ ಮುಖ್ಯ. ಹಲ್ಲೆಲೂಯಾ, ದೇವರ ಸ್ತೋತ್ರವಾಗಲಿ. ಆದ್ದರಿಂದ ನಾವು ಯಾವತ್ತೂ ದೇವರ ವಾಕ್ಯವನ್ನು ರದ್ದುಪಡಿಸಿ ನಾವು ಯಾವ ಕಾರ್ಯಗಳನ್ನು ನಾವು ಎಂದಿಗೂ ಮಾಡಬಾರದು. ನಾವು ದೇವರ ವಾಕ್ಯದಲ್ಲಿ ಇದ್ದನ್ನೇ ನಾವು ಮಾಡುವಂತವರಾಗಿ. ಯಾಕಂದ್ರೆ ಒಂದು ಹಾಕಬಾರದು, ಒಂದು ತೆಗೆಯಲೂಬಾರದು. ಆದ್ದರಿಂದ ನಾವು ಹಾಕಾಕು ನಮ್ಗೆ ಅಧಿಕಾರವಿಲ್ಲ, ಅದು ತೆಗಿಯಾಕು ನಮ್ಗೆ ಅಧಿಕಾರವಿಲ್ಲ. ಇಲ್ಲದೇ ಇರುವಾಗ ನಾವು ಯಾಕೆ ಇದನ್ನು ಮಾಡಿ ನಾವು ಅಪರಾಧಿಗಳಾಗಬೇಕು? ಎಂದಿಗೂ ಆಗಬಹುದು. ದೇವರ ಸ್ತೋತ್ರ. ಹಲವಾರು ವಾರಗಳ ಹಿಂದೆ ಕ್ರಿಸ್ತನು 3 ಬೋಧನೆಗಳ ವಿಷಯದಲ್ಲಿ, ಪ್ರಕಟಣೆ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ 3 ಬೋಧನೆಗಳ ವಿಷಯದಲ್ಲಿ ಆತನು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಈ 3 ಬೋಧನೆಗಳ ವಿಷಯದಲ್ಲಿ ನೀವು ಎಚ್ಚರಿಕೆಯಾಗಿರಬೇಕು. ಈ 3 ಬೋಧನೆಗಳು ಯಾವ ರೀತಿಯಲ್ಲಿ
ಕೆಲಸ ಮಾಡ್ತಾ ಇದ್ದಾವಂದ್ರೆ ಇವು ಸಭೆಗಳಲ್ಲಿ ಮತ್ತೊಂದು ಯೇಸು, ಮತ್ತೊಂದು ಆತ್ಮ, ಮತ್ತೊಂದು ಸುವಾರ್ತೆ, ಮತ್ತೊಬ್ಬ ಯೇಸು, ಮತ್ತೊಂದು ಆತ್ಮ, ಮತ್ತೊಂದು ಸುವಾರ್ತೆ. ಇದು ಯಾವ ರೀತಿ ಇರ್ತಂದ್ರೆ ಸೈತಾನನು ಸಹ ದೇವದೂತನ ವೇಷವನ್ನು ಹಾಕಿಕೊಳ್ಳುವುದು. ಸೈತಾನ ಸಹ ದೇವದೂತನ ವೇಷವನ್ನು ಹಾಕಿಕೊಳ್ಳುವುದು. ಇದು ಯಾವ ರೀತಿಯಲ್ಲಿ ಸೈತಾನನು ಈ ಒಂದು ಬೋಧನೆಗಳನ್ನು ಸಭೆಯಲ್ಲಿ ಅದನ್ನು ಬೆರಕೆ ಮಾಡಿದ್ದು ಸಭೆಯಲ್ಲಿರುವಂತಹ ಜನರಿಗೆ ಅಥವಾ ಅಲ್ಲಿರುವಂತಹ ಸಭಾಪಾಲಕರು ಸಹ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈ ಮೂರು ಬೋಧನೆಗಳು ಸೈತಾನವರೊಳಗೆ ಬಿತ್ತಿ ಆ ಮೂರು ಬೋಧನೆಗಳ ವಿಷಯದಲ್ಲಿ ಆತನು ಗಂಭೀರವಾಗಿ ಅವರನ್ನು ಅವುಗಳಲ್ಲಿ ಮುಳುಗಿಸುವಂತವನಾಗಿದ್ದಾನೆ. ಆದರೆ ಯೇಸು ಕ್ರಿಸ್ತನ ಈ ಮೂರು ಬೋಧನೆ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿದ್ದೇವೆ. ಮೂರು ಬೋಧನೆ, ಮೊದಲನೇ ಬೋಧನೆ ಯಾವುದು? ಬಿಳಾಮನ ಬೋಧನೆ ವಿಷಯದಲ್ಲಿ ನೀವು ಕೇಳಿದ್ದೀರಿ, ಕೇಳದೆ ಇರುವಂತ ವಿಷಯದಲ್ಲಿ ನನಗೆ ಗೊತ್ತಿಲ್ಲ. ಆದ್ರೆ ಇದ್ರ ಬಗ್ಗೆ ವಿವರಣೆ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ ಬಿಳಾಮನ ಬೋಧನೆ ಅಂತನ್ನುವಾಗ ದೇವರ ಭಕ್ತಿ ದುಡ್ಡಿಗಾಗಿ ಮತ್ತು ಹೊಟ್ಟೆಪಾಡಿಗಾಗಿ ಮತ್ತು ಹೆಂಡತಿ ಮಕ್ಕಳ ಜೀವನ ಭವಿಷ್ಯಕ್ಕಾಗಿ ದೇವರ ಭಕ್ತಿಯನ್ನು ಉಪಯೋಗ ಮಾಡುವಂತವರು ಮತ್ತು ಹಣದ ಆಸೆಗಾಗಿ ದೇವರ ಸೇವೆಯನ್ನು ಮಾಡುವವರು ಮತ್ತು ಹಣದ ವಿಷಯದಲ್ಲಿ ದೇವರ ಎಲ್ಲಾ ಚಟುವಟಿಕೆಗಳು ಹಣದ ವಿಷಯದಲ್ಲಿ ಸಿದ್ಧಪಡಿಸುವಂತವರು. ಅವರ ಉದ್ದೇಶ ಮೇಲ್ಗಡೆ ಕ್ರಿಸ್ತನು, ಬಾಯಲ್ಲಿ ಕ್ರಿಸ್ತನು, ಒಳಗಡೆ ಹಣ ಸಂಪಾದನೆ ವಿಷಯದಲ್ಲಿ ಅವರು ಬಹಳ ಎಚ್ಚರಿಕೆ. ಇದು ಅದರ ಹಣವನ್ನು ಸಂಪಾದನೆ ಮಾಡುವಂತ ಸಂಗತಿ ಆ ಒಂದು ಸೇವೆಯಲ್ಲಿ ಬೆರಕೆ ಮಾಡುವುದು. ಅಲ್ಲೆಲ್ಲೂಯಾ, ದೇವರ ಸ್ತೋತ್ರಕ್ಕಾಗಿ ಅಪೋಸ್ತಲರು ಅಥವಾ ಕ್ರಿಸ್ತರು ಅವರು ಸೇವೆ ಮಾಡುವಾಗ ಅವರು ಎಂದಿಗೂ ಹಣಕ್ಕಾಗಲಿ ಅಥವಾ ಆಸ್ತಿಗಾಗಲಿ ಅಂತಸ್ತಕ್ಕಾಗಲಿ ಎಂದಿಗೂ ಸೇವೆ ಮಾಡಿದವರು. ಯಾಕಂದ್ರೆ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳ್ತಾನೆ, ಮತ್ತಾಯ 7:8 ನೋಡುವುದಾದ ದೇವರನ್ನು ಹಣವನ್ನು ಕೂಡ ನೀವು ಸೇವಿಸಲಾರೆ. ಅವರು ಎಂದಿಗೂ ಹಣವನ್ನು ಸೇವಿಸಿದವರಲ್ಲ, ಎಂದಿಗೂ ಅವರು ಈ ಲೋಕದ ಐಶ್ವರ್ಯ ಅಥವಾ ಆಸ್ತಿ ಅಂತಸ್ತನ್ನು ಸೇವಿಸಿದವರಲ್ಲ. ದೇವರಿಂದ ಹೊಂದಿದ್ದನ್ನು ಉಚಿತವಾಗಿ ಹೊಂದಿ ಅವರು ಉಚಿತವಾಗಿ ಕೊಟ್ಟಂತವರು. ಹಲ್ಲೆಲೂಯಾ. ಆದ್ರೆ ಇವತ್ತು ನಾವು ನೋಡ್ತೇವೆ ಪ್ರಾರ್ಥನೆಯನ್ನು ದೇವರ ಪ್ರಾರ್ಥನೆ ಇವತ್ತು ಜನ ಮಾಡ್ಕೊಂತ ಇದ್ದಾರೆ. ಇವತ್ತು ಸೇವಕರು ಮಾಡ್ಕೊಂತ ಇದ್ದಾರೆ ಒಂದು ಪ್ರಾರ್ಥನೆ. ಕೆಲವು ಸಭೆಗಳೆಲ್ಲ ನೋಡುವುದೇ ಆದ್ರೆ ಅಲ್ಲಿ ಇವತ್ತು ಮದುವೆ ವಿಷಯದಲ್ಲಿ ಅವರಲ್ಲಿ ನೀವೇನಾದ್ರೂ ಪ್ರಾರ್ಥನೆ ಇಟ್ಟರೆ ಅವ್ರು ಏನಂತಾರೆ ಅಂದ್ರೆ ನಿಮ್ಗೋಸ್ಕರ 4 ಜನ ಪ್ರಾರ್ಥನೆ ಮಾಡ್ತಾರೆ ಒಂದು ತಿಂಗಳ. ಮತ್ತು ಆ 4 ಜನರ ಪ್ರಾರ್ಥನೆಗೆ ಒಂದು ಫೀಸ್ ಅಂತ ಇರ್ತಾರೆ. 7,000, 8,000, 10,000. ಈ ಒಂದು ಸ್ವಸ್ಥತೆ ಮಾಡಿದವರಿಗೆ 5,000, ಗುಣಪಡಿಸಿದವರಿಗೆ ಇಷ್ಟು, ಮತ್ತು ದೇವು ಬಿಡಿಸಿದವರಿಗೆ ಅದು ದೊಡ್ಡ ಹಣ. ಈ ರೀತಿಯಾದಂತ ಆ ಹಣವನ್ನು ನಿಗದಿಪಡಿಸಿ ಇವತ್ತು ಅಲ್ಲಿ ಪ್ರಾರ್ಥನೆ ಮಾಡುವುದಾದ್ರೆ ಆ ಪ್ರಾರ್ಥನೆಗೆ ಉತ್ತರ ಇವತ್ತು ದೇವರ ಕರುಣಾಮಯಿ ದೇವರು ಕೆಟ್ಟವರ ಮೇಲೆ ಒಳ್ಳೆಯವರ ಮೇಲೆ ಸೂರ್ಯನ ಉದಯಿಸುವಂತೆ ಆತನು ಮಾಡುವ, ಒಳ್ಳೆಯವರಿಗೆ ಕೆಟ್ಟವರಿಗೆ ಆತನು ಆಹಾರವನ್ನು ಕೊಡುವ ಆ ಒಂದು ಪ್ರಾರ್ಥನೆ ಅಲ್ಲಿ ಬಂದಂತಹ ಸಂಕಟ ಜನರಿಗಾಗಿ ಅವರೊಂದು ಸಮಸ್ಯೆಯನ್ನು ನೋಡಿ ಆತನು ಬಿಡುಗಡೆ ಕೊಡ್ತಾ ಇರಬಹುದು, ಕೊಡಬಹುದು ಅಷ್ಟರ ಮಟ್ಟಿಗೆ ಮಾತ್ರ. ಆದ್ರೆ ಆ ಉದ್ದೇಶವನ್ನು ಇಟ್ಟುಕೊಂಡು ಮಾಡ್ತಿರುವಂತಹ ಸೇವಕರಿಗೆ ಮಾತ್ರ ಆತನು ಲೆಕ್ಕ ಕೇಳುವಾತನೇ. ಹಲ್ಲೆಲೂಯಾ. ಆದ್ರೆ ಅವರಿಗೆ ಬಿಡುಗಡೆ ಕೊಡಬಹುದು. ಯಾಕಂದ್ರೆ ಅವರು ಯೇಸುವಿಗೋಸ್ಕರ ತಮ್ಮ ಸಂಕಟದಲ್ಲಿ ಬಂದಿರುವಾಗ ಆತನು ಸಂಕಟದಲ್ಲಿ ಬಂದಂತವರ ವಿಷಯದಲ್ಲಿ ಆತನು ಇನ್ನೊಂದು ಮತ್ತೊಂದು ನೋಡುವಂತವನಲ್ಲ. ಹಲ್ಲೆಲೂಯಾ. ಮೊದಲು ಅವರಿಗೆ ಸೌಖ್ಯವನ್ನು ಕೊಡುವಾತನು. ಆದರೆ ಆ ಆತನ ಸೌಖ್ಯ ಕೊಟ್ಟ ಮೇಲೆ ಅದರಿಂದ ಲಾಭವನ್ನು ತಿನ್ನುವಂತವನ್ನು ಮಾತ್ರ ಆತನು ಕೊನೆಯ ದಿನದಲ್ಲಿ ನಿಲ್ಲಿಸಿ ಕೇಳುವಾತನೇ. ಅವನು ಲೆಕ್ಕ ಕೊಡಲೇಬೇಕು. ಯಾಕಂದ್ರೆ ದೇವರಾಗಿ ಹೇಳ್ತೀವಿ, ನಾನು ಉಚಿತವಾಗಿ ನಿನಗೆ ವರಗಳನ್ನು ಕೊಟ್ಟಿದ್ದೇನೆ, ನೀನು ಅದನ್ನು ಹಣಕ್ಕಾಗಿ ಮಾರ್ಕೊಂಡೇ ಹೋದ. ಇದು ಬಿಳಾಮನ ಬೋಧನೆ. ಈ ಬಿಳಾಮನು ದೇವರ ಕೊಟ್ಟ ವರವನ್ನು, ದೇವರ ಕೊಟ್ಟಂತಹ ಒಂದು ಸೇವೆಯನ್ನು ದುಡ್ಡಿಗಾಗಿ ಇಸ್ರಾಯೇಲ್ ಶಪಿಸುವುದಕ್ಕೆ ಆತನು ಸಿದ್ಧವಾದನು. ಅದರಿಂದ ಈ ಬೋಧನೆಯಿಂದ ನಾವು ಎಚ್ಚರಿಕೆ ಆಗಿರಬೇಕು. ಆದ್ರೆ ಇನ್ನೊಂದು ಬೋಧನೆ ಉಂಟು, ಅದೇನಪ್ಪ ಅಂದ್ರೆ ನಿಕೋಲಾದಿತರ ಬೋಧನೆ. ಹಲ್ಲೆಲೂಯಾ. ಯಾವುದೋ ನಿಕೋಲಾದಿತರ ಬೋಧನೆ. ಯೇಸು ಕ್ರಿಸ್ತನು ಪ್ರಕಟಣೆ ಗ್ರಂಥದಲ್ಲಿ ಮಾತನಾಡುವಾಗ ಒಂದನೇದು ಬಿಳಾಮನ ಬೋಧನೆ, ಎರಡನೇದು ನಿಕೋಲಾದಿತರ ಬೋಧನೆ, ಮೂರನೇದು ಇಜಿಬೇಲಳ ಬೋಧನೆ. ಇವತ್ತು ನಾವು ನಿಕೋಲಾದಿತರ ಬೋಧನೆ ವಿಷಯದಲ್ಲಿ ನಾವು ನಿಕೋಲಾದಿತರು ಎಂಬುವಾಗ ಇವರಿಗೆ ಬಹಳ ಪ್ರಾಮುಖ್ಯವಾದಂತಹ ಸಂಗತಿಗಳು ಯಾವ್ಯಾವುಗಳೆಂದರೆ
ಇವರಿಗೆ ಬಹಳ ಪ್ರಾಮುಖ್ಯವಾದ ಸಂಗತಿಗಳು ಯಾವುದಂದ್ರ ಮಾನ, ಮರ್ಯಾದೆ, ಗೌರವ, ಘನತೆ, ಸನ್ಮಾನ, ಇವುಗಳನ್ನು ಅವರು ಬಹಳವಾಗಿ ಪ್ರೀತಿಸುವವರು. ಇವುಗಳನ್ನು ಬಹಳ ಹೆಚ್ಚಿನ ರೀತಿಯಲ್ಲಿ ಅವರು ಅದನ್ನು ಪ್ರಚುರಪಡಿಸುವಂಥದ್ದು. ಯಾವ ಮಾನ, ಮರ್ಯಾದೆ, ಅವ್ರಿಗೆ ಮಾನ ಕೊಡಬೇಕು, ಜನರಿಂದ ಅವ್ರಿಗೆ ಮಾನ ಬರಬೇಕು, ಜನರವರು ಮರ್ಯಾದೆ ಕೊಡಬೇಕು. ಅವರು ದಾರಿ ನಡೆಯುವಾಗ ಅಥವಾ ಪೇಟೆಗಳಲ್ಲಿ ಜನರಿಂದ ಅವರು ಮಾನವನ್ನು ಅಂಗೀಕರಿಸುವರು. ಯೇಸು ಕ್ರಿಸ್ತನ 3 ವರ್ಷ ಸೇವೆ ಮಾಡುವಾಗ ನೀವು ಪೇಟೆಗಳಲ್ಲಿ, ಬೀದಿ ಚೌಕಗಳಲ್ಲಿ ಜನರಿಂದ ಮಾನವನ್ನು ಅಂಗೀಕರಿಸುವರು. ಹಲ್ಲೆಲೂಯ ಅಂತ ಆತನು ಅವರ ವಿಷಯದಲ್ಲಿ ಮಾತನಾಡಿಲ್ವೇ? ವಿಕಲಾಂಗರ ವಿಷಯದಲ್ಲಿ ಅವರಿಗೆ ಅವರದೇ ಆದಂತಹ ಒಂದು ಸೀಟು, ಅವರದೇ ಆದಂತಹ ಚೇರು, ಅವರದೇ ಆದಂತಹ ಡ್ರೆಸ್ಸು, ಅವರದೇ ಆದಂತಹ ಒಂದು ಡ್ರೆಸ್ ಕೋಡು, ಅವರದೇ ಆದಂತಹ ಒಂದು ಕೊಠಡಿ, ಆ ಒಂದು ಕೊಠಡಿಯಲ್ಲಿ ಅನ್ಯನು ಪ್ರವೇಶಿಸಂಗಿಲ್ಲ ಮತ್ತು ಆ ಒಂದು ಚೇರ್ನಲ್ಲಿ ಇನ್ನೊಬ್ಬನು ಕೂತ್ಕೊಳ್ಳಂಗಿಲ್ಲ. ಆತನಿಗೆ ಮಾನ ಸಲ್ಲಿಸುವಾಗ ಎಲ್ಲರೂ ಗೌರವಿಸಬೇಕು, ಎದ್ದು ನಿಲ್ಲಬೇಕು. ಆತನು ಬರುವಾಗ ಎಲ್ಲರೂ ಎದ್ದು ನಿಂತುಕೊಂಡು ಸ್ವಾಗತಿಸಬೇಕು ಅಥವಾ ಅವನಿಗೆ ಸನ್ಮಾನ ಮಾಡಬೇಕು, ಸಿಂಹಾಸನದಲ್ಲಿ ಕುಳಿಸಿ. ಇವತ್ತು ನೋಡ್ರಿ, ನಿನ್ನೆ ದಿನದಲ್ಲಿ ಈ ಒಂದು ಕ್ರಿಸ್ಮಸ್ ಹಬ್ಬದ ಆಚರಣೆ ವಿಷಯದಲ್ಲಿ ಇವತ್ತು ಒಬ್ಬ ಸೇವಕರು ಇನ್ನೊಂದು 3-4 ದೊಡ್ಡ ದೊಡ್ಡ ಸೇವಕರನ್ನು ಕರೆಸಿ ಅವರನ್ನು ಕುಂದಿರಿಸಿ ಅವ್ರಿಗೆ ಶಾಲ ಒಪ್ಪಿಸಿ ಸನ್ಮಾನ ಮಾಡೋದನ್ನ ನೋಡ್ತೇವೆ. ಅದನ್ನ ಗೌರವ ನೋಡ್ತೇವೆ. ಎಲ್ಲಿ ಯಾರು ಇವತ್ತು ಈ ರೀತಿಯಾದಂತಹ ಸನ್ಮಾನ ಸತ್ಯವೇದದಲ್ಲಿ ಯಾರಿಗೂ ಮಾಡಿಲ್ಲ. ಯಾಕಂದ್ರೆ ಒಬ್ಬರಿಂದ ಒಬ್ಬರು ಅವರು ದೇವರಿಗೆ ಮಾನವನ್ನು ಸಲ್ಲಿಸುವವರು. ಹಲ್ಲೆಲೂಯಾ. ಅವ್ರು ಎಂದಿಗೂ ಒಬ್ಬರಿಂದ ಒಬ್ಬರು ಮಾನವನ್ನು ಅಂಗೀಕರಿಸುವುದವರಲ್ಲ. ಯಾಕಂದ್ರೆ ಅವರು ಜೀವಿಸುವುದೇ ದೇವರ ಮಹಿಮೆಗಾಗಿ. ಹಲ್ಲೆಲೂಯಾ. ಸ್ವ ಒಂದು ಪ್ರಯಾಸಕ್ಕಾಗಿ, ಸ್ವ ಲಾಭಕ್ಕಾಗಲಿ ಅವರು ಜೀವಿಸಿದವರಲ್ಲ. ಆದ್ದರಿಂದ ಅವರು ಸ್ವ ಮಾನವಾಗಲಿ, ಮರ್ಯಾದೆಯಾಗಲಿ, ಘನತೆಯಾಗಲಿ ಅವರು ನಿರೀಕ್ಷಿಸುವರು. ಯಾಕಂದ್ರೆ ಅನೇಕ ಸಭೆಗಳಲ್ಲಿ ನಾವು ನೋಡುವುದೇ ಆದರೆ ಅಲ್ಲಿ ಮಾನ ಸ್ಥಾನಗಳನ್ನು ನಾವು ನೋಡ್ತೇವೆ. ಮಾನ ಸ್ಥಾನಗಳು, ಅವರಿಗೆ ಗೌರವವನ್ನು ಕೊಡುವುದು ಇವುಗಳು ನೋಡ್ತೀವಿ. ಈ ಬೋಧನೆ, ಈ ಒಂದು ಮಾನ ಸ್ಥಾನದ ವಿಷಯದಲ್ಲಿ ಅವರು ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ಮೊಟ್ಟ ಮೊದಲು ಅವರು ಹಾಡುಗಳನ್ನು ಆಡಿದ ಮೇಲೆ ಮೊದಲು ಸನ್ಮಾನ ಮಾಡ್ತಾರೆ. ಸನ್ಮಾನ ಗಿನ್ಮಾನ ಎಲ್ಲ ಆದ್ಮೇಲೆ ಎಲ್ಲ ಅಂದ್ರೆ 2 ತಾಸು ಇವತ್ತು ಫಂಕ್ಷನ್ ಐತೆ ಅಂದ್ಮೇಲೆ 2-3 ತಾಸು ಅವ್ರ ಫಂಕ್ಷನ್ ಇರ್ತೈತಿ. ಆ 3 ತಾಸು ಒಳಗ ಅವ್ರು ದೇವರ ವಾಕ್ಯಕ್ಕೆ ಕೊಡುವುದೆಷ್ಟು? ಒಂದು ಅರ್ಧ ತಾಸು ಅಥವಾ ಒಂದು 40 ನಿಮಿಷ. ಅದು ಉಳಿಕಿದ್ದ ಸಮಯವೆಲ್ಲ ಒಬ್ಬರಿಂದ ಒಬ್ಬರು ಮಾನವನ್ನು ಕೊಡುವುದರೊಳಗೆ ಅವರು ಮುಳುಗಿಬಿಟ್ಟಿರ್ತಾರೆ. ಯಾಕಂದ್ರೆ ಇವತ್ತು ಗೌರವಿಸುವುದು ತಪ್ಪಲ್ಲ, ಗೌರವಿಸಬೇಕು. ಹಿರಿಯರು ಮತ್ತಿವತ್ತು ಒಬ್ಬರಿಂದ ಒಬ್ಬರಿಗಿಂತ ಹೆಚ್ಚಿನವರು ಅಂತ ನಾವು ನೋಡಬೇಕು. ಎಸ್, ಗೌರವ ಇರಬೇಕು. ಆದ್ರೆ ಅದು ಎಲ್ಲಿ ಎಷ್ಟರ ಮಟ್ಟಿಗೆ ಇರಬೇಕಪ್ಪ ಅಂತಂದ್ರೆ ದೇವರನ್ನು ಕೆಳಗಿಟ್ಟು ಅದೇ ಮುಖ್ಯವಾದದ್ದು ಎಂಬುದಾಗಿ ಎಂದಿಗೂ ಅದನ್ನ ಕಾರ್ಯರೂಪಕ್ಕೆ ತರಬಾರದು. ಇದು ನಿಕೋಲಾದಿತರ ಬೋಧನೆ. ಇವರು ಒಬ್ಬರಿಂದ ಒಬ್ಬರು ಮಾನ, ಘನತೆ ಇವು ಅಗತ್ಯ ಸಭೆಯಲ್ಲಿ ಎಂಬುದಾಗಿ ಅವರು ಎಣಿಸುವಾಗ ಇವರು ನಿಕೋಲಾದಿತರು. ನಾವು ನೋಡ್ತೇವೆ ದೇವರಿಂದ ಇವರು ನೋಡ್ತೇವೆ. ಪ್ರಕಟಣೆ 2ನೇ ಅಧ್ಯಾಯ 2:15 ಪ್ರಕಟಣೆ 2:15 ಮತ್ತು 16. ನಿಕೋಲಾಯಿತರ ಬೋಧನೆಯನ್ನು ಅವಲಂಬಿಸಿದವರು ನಿಮ್ಮಲ್ಲಿದ್ದಾರೆ. ಆದ್ದರಿಂದ ದೇವರ ಕಡೆ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿ ಬಂದು ನಿನ್ನ ಬಾಯಿ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವರು ಕೇಳಲಿ. ನೋಡಿ, ನಿಕೋಲಾಯಿತರ ಬೋಧನೆ ಅಂತನ್ನುವಾಗ ಇವರು ಒಬ್ಬರಿಂದ ಒಬ್ಬರು ಮಾನವನ ಅಪೇಕ್ಷಿಸುವರು. ಇವರು ತಮ್ಮ ಶರೀರ, ಆತ್ಮ, ಪ್ರಾಣದ ಮೂಲಕವಾಗಿ ದೇವರಿಗೆ ಮಾನ ಸನ್ಮಾನಗಳನ್ನು ಅವರು ಸಲ್ಲಿಸದೆ ತಾನು ಸಹ ಜನರಿಂದ ಮಾನವನ್ನು ಅಂಗೀಕರಿಸುವವನು, ಜನರಿಗೂ ಸಹ ಒಬ್ಬರಿಂದ ಒಬ್ಬರು ಮಾನವನ್ನು ಅಂಗೀಕರಿಸುವುದರಲ್ಲಿ ಮುಳುಗಿಸುವ ಈ ಒಂದು ಬೋಧನೆ ಮಾಡುವಾಗ ಯಾವ ಮನುಷ್ಯನು ಇವತ್ತು ದೇವರಿಗೆ ಮಾನವನ್ನು ಸಲ್ಲಿಸುವುದಕ್ಕೆ ಆತ್ಮ ಸಂತೋಷಿಸುವುದಿಲ್ಲ. ಯಾಕಂದ್ರೆ ಅವರು ಕೊಡುವಂತ ಮಾನ ಒಬ್ಬರಿಂದ ಒಬ್ಬರಿಗೆ ಕೊಡುವುದೇ ಆದರೆ ಇದರಲ್ಲಿ ಅವರು ಬಿಸಿ ಆಗಿಬಿಟ್ರೆ ದೇವರಿಗೆ ಅವರು ಮಾನವನ್ನು ಸಲ್ಲಿಸುವುದು ಯಾವಾಗ
ದೇವರಿಗೆ ಅದಕ್ಕೆ ಸೈತಾನನು ಏನು ಮಾಡ್ತಾನಂದ್ರ ಈ ಮಾನ ಮರ್ಯಾದೆ ನೋಡಿ ಎಷ್ಟೋ ಜನಕ್ಕೆ ಬಹಳ ಜನಕ್ಕೆ ಯಾವತ್ತು ಮಾನ ಮರ್ಯಾದೆಯನ್ನು ಬಹಳ ಗೌರವಿಸ್ತಾರೆ, ಅಪೇಕ್ಷಿಸ್ತಾರೆ. ನನಗೆ ಹೋದ ತಕ್ಷಣ ನನಗೆ ಬಹಳ ಗೌರವ ನನ್ನ ಜನ ಕೊಡೋದು. ಕೆಲವು ಕಡೆ ಅಪೇಕ್ಷೆ ಹೆಂಗಿರ್ತದಪ್ಪ ಅಂತಂದ್ರೆ ಇವತ್ತು 4 ಜನ ಹೋದ್ಮೇಲೆ ಅಲ್ಲಿರುವಂತಹ ಕುಟುಂಬದವರು ಅಥವಾ ಒಂದು ಸಭಿಕರು ಒಂದು ನಾವು ಫಂಕ್ಷನ್ಗೆ ಎಲ್ಲೇ ಹೋಗಿ ಈ 3 ಜನರ ಬಿಟ್ಟು ಒಬ್ಬರನ್ನೇ ಬಹಳ ಹೆಚ್ಚಾಗಿ ಬ್ರದರ್ ಎಲ್ಲಿದ್ರಿ ಬ್ರದರ್ ಎಲ್ಲಿರುವಾಗ ಆ ಒಂದು ವ್ಯಕ್ತಿಗೆ ಎಷ್ಟು ಆನಂದ ಆಗ್ತದಂದ್ರೆ, ಎಷ್ಟು ಖುಷಿ ಆಗ್ತದಂದ್ರೆ, ಎಷ್ಟು ಆನಂದ ಪಡ್ತಾನಂದ್ರೆ ಆ ದೇವಸ್ಥಾನಂದ್ರೆ ಅಂತ ಹೇಳುವ ಅವ್ರು ಅಯ್ಯೋ ಬ್ರದರ್ ನಿಮ್ಮಂತ ಪ್ರಾರ್ಥನೆ ನಿಮ್ಮಂತ ಇದು ಯಾರಿಲ್ರಿ ಅಂತ ಅನ್ನುವಾಗ ಅವ್ರು ಬಹಳ ಇಂಥವನೇ ಆ ಒಂದು ಸ್ವಭಾವ ಅವರಲ್ಲಿ ಬರ್ತಾರೆ. ಆವಾಗ ಆ ಮನುಷ್ಯನು ತನ್ನನ್ನು ಬಹಳ ಇಲ್ಲ ನನಗೊಂದು ಗೌರವ ಸಿಗ್ತಾ ಇದೆ. ಯಾಕಂದ್ರೆ ನೋಡ್ರಿ, ಗೌರವ ಇವತ್ತು ದೇವರು ಕಳಿಸಿಕೊಡದೆ ಹೊರತು, ದೇವರು ಕಾರ್ಯ ಮಾಡಿದ ಹೊರತು ಯಾವ ಸೇವಕನು ಪ್ರಮುಖನಲ್ಲ. ಹಲ್ಲೆಲೂಯಾ. ದೇವರ ಸ್ತೋತ್ರವಾಗಲಿ. ಈ ಲೋಕದೊಳಗೆ ಮಾಡುವುದನ್ನು ಮಾಡಿದ ಮೇಲೆ ನಾವು ಆಳುಗಳೇ. ಹಲ್ಲೆಲೂಯಾ. ಈ ಲೋಕದಲ್ಲಿ ಯಾವೊಂದು ಸೇವಕನು ಸಭಾಪಾಲಕರಿಂದ ಮಾನ ಬರಬೇಕೆಂದು ಅಪೇಕ್ಷಿಸಬಾರದು. ಯಾವೊಂದು ಸಭೆ ವಿಶ್ವಾಸಗಳು ಸೇವಕರಿಂದ ಮಾನ ಬರಬೇಕೆಂದು ಅಪೇಕ್ಷಿಸಬಾರದು. ನಾವೆಲ್ಲರೂ ಸೇರಿ ಕರ್ತನಿಗೆ ಕ್ರಿಸ್ತನಿಗೆ ನಾವು ಮಾನವನ್ನು ಸಲ್ಲಿಸುವಾಗಿದೆ. ಯಾಕಂದ್ರೆ ಲೋಕದೊಳಗೆ ನಾನು ನನ್ನ ಕೆಲಸ ಮಾಡ್ತಾ ಇದ್ದೇನೆ, ಬೋಧಿಸುವ ಕೆಲಸ. ಇದನ್ನು ರದ್ದುಪಡಿಸಿ ನಾನು ಈ ಒಂದು ಸ್ಥಳವನ್ನು ಬಿಟ್ಟು ನಾವು ಬಂದ ಮೇಲೆ ನಾವೆಲ್ಲರೂ ಸಹೋದರರೇ, ನಾವೆಲ್ಲರೂ ಸಮಾನರೇ, ನಾವ್ಯಾರು ಒಬ್ಬರಿಗಿಂತ ಒಬ್ಬರು ಹೆಚ್ಚಿನವರಲ್ಲ. ಕ್ರಿಸ್ತನು ಯಾರನ್ನು ಸಹ ಈತನು ಸೇವಕನು, ಇವರು ವಿಶ್ವಾಸಿಗಳು, ಈತನು ಮೇಲಿನವನು, ಇವರು ಸ್ವಲ್ಪ ಕಡಿಮೆಯವರು, ಎಂದಿಗೂ ಯಾರನ್ನು ನೋಡುವಾಗ. ಹಲ್ಲೆಲೂಯಾ. ಯಾಕಂದ್ರೆ ಆತನು ಎಂದಿಗೂ ಆತನ ಪ್ರೀತಿ ಯಥಾರ್ಥವಾಗಿರುವಂತ ಪ್ರೀತಿ. ಆದ್ದರಿಂದ ನಮ್ಮಲ್ಲಿ ಯಾವ ರೀತಿ ಇರ್ಬೇಕಾದ್ರೆ ನೋಡ್ರಿ, ಯಾರನ್ನೇ ನೋಡ್ಲಿ ದೇವರ ಮಕ್ಕಳು ಈಗ ಇಬ್ಬರದೇವೆ. ನನಗಿಂತ ಹೆಚ್ಚಿನವಂತ ನಾನು ನಿನ್ನ ನೋಡಬೇಕು, ನನಗಿಂತ ಹೆಚ್ಚಿನವಂತ ನೀನು ನನ್ನ ನೋಡಬೇಕು. ನಾವಿಬ್ಬರು ನೋಡ್ಕೊಂಡಾಗ ಇಲ್ಲಿ ಯಾರು ಹೆಚ್ಚಿನವರಾಗ್ತಾರೆ? ಯಾರು ಹೆಚ್ಚಿನವರಾಗ್ತಾರೆ? ಹಲ್ಲೆಲೂಯಾ. ಇಲ್ಲಿ ಯಾರು ಹೆಚ್ಚಿನವರಾಗ್ತಾರೆ? ಕ್ರಿಸ್ತನ ಹೆಚ್ಚಿನವನಾಗ್ತಾನೆ. ಯಾಕಂದ್ರೆ ನಾನು ನನ್ನದು, ನನ್ನ ಗೌರವ, ನನ್ನ ಮರ್ಯಾದೆ, ನಾನು ನಂದು ಅಂತ ಅನ್ನೋನು ಒಬ್ಬನೇ ಆತನ ದೇವರು. ಹಲ್ಲೆಲೂಯಾ. ಆತನೊಬ್ಬನನ್ನು ಬಿಟ್ಟು ಇನ್ಯಾರು ನಾನು ಅನ್ನುವರ. ದೇವರ ಸ್ತೋತ್ರವಾಗಿ ನಾನು ದೇವರಾಗಿರುವಂತ ಮೋಶೆ ಐಗುಪ್ತ ದೇಶದ ಇಸ್ರಾಯೇಲನ್ನು ಬಿಡಿಸುವುದಕ್ಕೆ ಹೋಗುವುದಕ್ಕಿಂತ ಮುಂಚೆ ನೀನು ಯಾರು ಅಂತ ಅನ್ನುವಾಗ ಆಯಂ ದೇವರ ಯಾವತ್ತು ಮಾತನಾಡೋದು, ಆಯಂ ನಾನು ಇರುವ, ಆಯಂ ನಾನು ನನ್ನದು ಅನ್ನುವ ಈ ಶಬ್ದಗಳು ಅದು ದೇವರಿಗೆ ಮಾತ್ರ ಮೀಸಲು. ಹಲ್ಲೆಲೂಯಾ. ಅದನ್ನು ರದ್ದುಪಡಿಸಿ ಲೋಕದಲ್ಲಿ ಯಾವ ಮನುಷ್ಯನಿಗೂ ಇವು ಎಂದಿಗೂ ಸಲ್ಲತಕ್ಕದವುಗಳಲ್ಲ. ಒಂದು ವೇಳೆ ಸಲ್ಲಿಸಿಕೊಳ್ಳುವುದಾದರೆ, ಇವತ್ತು ಸೇವಕನಾಗಲಿ ಮನುಷ್ಯನಾಗಲಿ ನಾನು ನನ್ನದು ಎಂಬುದಾಗಿ ಸಲ್ಲಿಸಿಕೊಳ್ಳುವುದಾದ್ರೆ ಇದು ಪ್ರೇರೇಪಣೆ ಸೈತಾನದ ಬಂದದ್ದು ಎಂದು ನಾನು ತಿಳಿದುಕೊಳ್ಳಿ. ಯಾಕಂದ್ರೆ ನಾವು ನೋಡ್ತೇವೆ ಲೂಕ 6ನೇ ಅಧ್ಯಾಯ, ಲೂಕ 6ನೇ ಅಧ್ಯಾಯ 26ನೇ ವಚನ. ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ? ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು? ನೋಡ್ರಿ, ಕ್ರಿಸ್ತನು ಪರಲೋಕದ ಪ್ರಸನ್ನ ಮಾಡುವಾಗ ಜನರು ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಿ? ಈ ಮಾತಿನ ಅರ್ಥ, ಈ ವಾಕ್ಯದ ಅರ್ಥ ಏನು? ನಾವು ಜನರಿಂದ ಹೊಗಳಿಸಿಕೊಳ್ಳಬಾರದು. ಹಾಗೆ ನಿಮಗೆ ಪ್ರಶ್ನೆ ಆಗ್ಬೋದು, ಜನ ಹೊಗಳಿದ್ರೆ ಮತ್ತೆ ನಾವೇ ಮಾಡಕ್ಕಾಗ್ತದಂತೆ. ಕಾರ್ಯಗಳು ಎರಡು ರೀತಿ ಕಾರ್ಯಗಳು ಉಂಟು. ಒಂದು, ಜನರು ನಮ್ಮನ್ನು ಹೊಗಳುವಂತೆ ಮಾಡುವಂತ ಕಾರ್ಯ. ಇನ್ನೊಂದು, ನಮ್ಮ ಮೂಲಕ ಜನರು ದೇವರನ್ನು ಹೊಗಳುವಂತ ಕಾರ್ಯ. ಈ ಎರಡು ಕಾರ್ಯಗಳಿರುವಾಗ ನಾವು ಜನರಿಂದ ಹೊಗಳಿಸಿಕೊಳ್ಳುವ ಕಾರ್ಯಗಳನ್ನು ನಾವು ಬದಿಗಿಟ್ಟು ನಮ್ಮ ಮೂಲಕವಾಗಿ ಜನರು ದೇವರನ್ನು ಹೊಗಳುವಂತೆ ನಾವು ನಡೆಸುವುದೇ
ದೇವರು ನಮಗೆ ಕೊಟ್ಟಿರುವಂತ ಕಾರ್ಯ. ಯಾಕಂದ್ರೆ ಎಷ್ಟೋ ಜನರು ಸೇವಕನಿಗೆ ಹೊಗಳುವಾಗ ಆತನ ಆ ಒಂದು ಹೊಗಳಿಕೆಯನ್ನು ತನಗಾಗಿ ತೆಗೆದುಕೊಂಡು ಆತನು ಒಂದು ಮೆಟ್ಟಿಲಿಂದ ಇನ್ನೊಂದು ಮೆಟ್ಟಿಲಿಗೆ ಹೋಗುವ, ಆ ಮೆಟ್ಟಿಲಿಂದ ಇನ್ನೊಂದು ಮೆಟ್ಟಿಲಿಗೆ ಹೋಗುವ, ಇನ್ನೊಂದು ಮೆಟ್ಟಿಲಿಂದ ಇನ್ನೊಂದು ಮೆಟ್ಟಿಲಿಗೆ ಹೋಗುವ, ಹಂತ ಹಂತವಾಗಿ ಆತನು ಆತನೇ ಮೇಲಕ್ಕೆ ಹೋಗುವ. ಆ ಜನರು ಬರೇ ಸೇವಕರನ್ನೇ ಹೊಗಳುವುದರಲ್ಲಿ ಅವರು ತಮ್ಮ ಜೀವಿತವನ್ನು ಕಳೆಯುವರು. ಈ ರೀತಿ ಎಂದಿಗೂ ಆಗಬಾರದು. ಯಾಕಂದ್ರೆ ನಾವೆಂದಿಗೂ ಜನರು ದೇವರನ್ನು ಹೊಗಳುವಂತೆ ಕಾರ್ಯವನ್ನು ಮಾಡಬೇಕು. ಇವತ್ತು ಅಪೊಸ್ತಲರು ಕಾರ್ಯಗಳನ್ನು ಮಾಡಿ, ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡಿ ಅವರು ಬರುವಾಗ ಅಲ್ಲಿರುವಂತಹ ಜನರು ದೇವರು ಮನುಷ್ಯ ರೂಪದಲ್ಲಿ ಬಂದಿದ್ದಾರೆ ಎಂಬುದಾಗಿ ಬಲಿಗಳನ್ನು, ಪೂಜೆಗೆ ಸಂಬಂಧಪಟ್ಟಂತ ವಸ್ತುಗಳನ್ನು ತಂದು ಅವರನ್ನು ಪೂಜಿಸುತ್ತಾ ಬಲಿಗಳನ್ನು ಸಮರ್ಪಿಸುವಾಗ ಅಲ್ಲಿ ಪೌಲನು, ನಾವು ನಿಮ್ಮಂತೆ ಮನುಷ್ಯರು, ನಾವು ಯಾರಿಗೂ ನಾವು ಮಾನ ಸನ್ಮಾನಗಳನ್ನು ಸಲ್ಲಿಸಬಾರದು. ಇವೆಲ್ಲ ಕಾರ್ಯಗಳನ್ನು ಮಾಡಿದ ಆತನು ಕರ್ತನಾದ ಯೇಸು ಕ್ರಿಸ್ತನಂತೆ ಪೌಲನು ಹೇಳುತ್ತೇವೆ. ಹಲ್ಲೆಲೂಯಾ. ಇವತ್ತು ಪ್ರಕಟಣೆ ಗ್ರಂಥದಲ್ಲಿ ಯೋಹಾನನು ಅಲ್ಲಿ ಆ ಒಂದು ದೂತನಿಗೆ ಕ್ರಿಸ್ತನೆಂದು ತಿಳಿದು, ಆ ದೂತನಿಗೆ ಯೇಸು ಎಂದು ತಿಳಿದು ಆತನು ಅಡ್ಡು ಬಿಡುವಾಗ ಆ ದೂತನು, ನೀನು ಎಂದಿಗೂ ನನಗೆ ಅಡ್ಡು ಬೀಳಬಾರದು, ನಾನು ನಿನ್ನ ಜೊತೆ ಸೇವಕನು ಎಂಬುದಾಗಿ ಅಲ್ಲಿ ದೂತನು ಹೇಳಿಲ್ಲವೇ? ಆ ಅಪೊಸ್ತಲರಿಗಿಂತ ದೂತರಿಗಿಂತ ಹೆಚ್ಚಿನವರು ಈ ಲೋಕದಲ್ಲಿರುವಂತಹ ಮನುಷ್ಯರು ನಾವ? ಎಂದಿಗೂ ಅಲ್ಲ. ಆಗ ನೀವು ಹೋಗ್ರಿ, ಸಂಘ ಸಂಸ್ಥೆಗಳನ್ನು ನೋಡ್ರಿ, ಬರೀ ಅಲ್ಲಿರುವಂತಹ ಸೇವಕನು ತನ್ನ ಮಾನ ಸ್ಥಾನವನ್ನು ಹೆಚ್ಚಾಗಿ ಅಪೇಕ್ಷಿಸ, ಒಂದು ಪ್ರಾರ್ಥನೆ ಕೊಡುತ್ತಿದ್ದರೆ ಅಥವಾ ಒಂದು ವಾಕ್ಯ ಓದೋದಕ್ಕೆ ಸಮಯ ಕೊಡುತ್ತಿದ್ದರೆ ಆತನು ಸಿಟ್ಟಾಗುವ, ಏನ್ರಿ ನಮ್ಗೆ ಬೆಲೆಯಲ್ಲೇನ್ರಿ ಬ್ರದರ್ ಅಂತ ಅನ್ನುವರು. ಯಾಕೆ ಇವ್ರು ಯಾಕೆ ಸೈತಾನವರನ್ನು ಅವರ ಕಿವಿಯಲ್ಲಿ ಊದುವಾತನು? ಯಾಕಂದ್ರೆ ಆತನು ಸಹ ಅದನ್ನೇ ಮಾಡಿಕೊಂಡು, ಅದನ್ನೇ ಮಾಡಿದ್ರಿಂದ ಆತನು ಸೈತಾನ. ಅದನ್ನೇ ನನ್ನಂತೆ ನೀವು ದೇವರಿಂದ, ಯಾಕಂದ್ರೆ ದೇವರು ಎಂದಿಗೂ ತನಗೆ ಸಲ್ಲತಕ್ಕ ಗೌರವವನ್ನು ಆತನು ಮತ್ತೊಬ್ಬನಿಗೆ ಸಲ್ಲಗೊಳಿಸುವುದಿಲ್ಲ. ವಾಕ್ಯ ಐತಲ್ಲ, ವಾಕ್ಯ ಐತಲ್ಲ. ವಿಮೋಚನೆ ಕಂಡು 20ನೇ ಅಧ್ಯಾಯದಲ್ಲಿ ಇಲ್ವಾ? ದಶಾಗ್ನಿ ಕೊಡುವಾಗ ತನಗೆ ಸಲ್ಲತಕ್ಕ ಗೌರವವನ್ನು ಆತನಿಗೆ ಯಾವ ಮನುಷ್ಯನಿಗಾಗಲಿ ಅಥವಾ ಯಾರಿಗೂ ಸಲ್ಲಗೊಳಿಸುವುದಿಲ್ಲ. ಯಾಕಂದ್ರೆ ಆ ಎಲ್ಲ ಗೌರವಗಳಿಗೆ ಆತನೇ ಪಾತ್ರ. ಹಲ್ಲೆಲೂಯಾ. ಸಮಸ್ತವನ್ನು ಸೃಷ್ಟಿಸಿದ ಆತನು ಆತನೇ. ಹಲ್ಲೆಲೂಯಾ. ಆತನಿಗಲ್ಲದೆ ಮತ್ತೊಬ್ಬನಿಗೆ ಮಾನವನ್ನು ಸಲ್ಲಿಸುವುದು ಹೇಗೆ? ಅದೆಂದಿಗೂ ನಾವು ನೀವು ಒಪ್ಪಿಕೊಳ್ಳುವಂತ ಮಾತು. ಹಲ್ಲೆಲೂಯಾ. ಒಂದು ಗೌರವ ನಮಗೆ ಇರ್ಬೋದು, ಆದ್ರೆ ಅದು ಎಷ್ಟು ಮಟ್ಟಿಗೆ ಇರ್ಬೇಕಂದ್ರೆ ಕ್ರಿಸ್ತನಕ್ಕಿಂತ ಹೆಚ್ಚು ಎಂದಿಗೂ ಯಾವ ಮನುಷ್ಯನ ನಾವು ಗೌರವಿಸಬಾರ್ದು, ಯಾವ ಮನುಷ್ಯನ ಪ್ರೀತಿಸಬಾರ್ದು, ಯಾವ ಮನುಷ್ಯನ ನಾವು ಮರ್ಯಾದೆ ಮಾಡಿಕೊಡಬಾರ್ದು. ಕ್ರಿಸ್ತನಿಗಿಂತ ಹೆಚ್ಚು. ಆದ್ರೆ ಲೋಕದಲ್ಲಿ ನೋಡುವುದಾದರೆ ಇವತ್ತು ಕ್ರಿಸ್ತನಿಗಿಂತ ಹೆಚ್ಚಿನ ಮಾನ ಮರ್ಯಾದೆ ಇವತ್ತು ಸಂಘದಲ್ಲಿರುವಂತಹ ಸೇವಕರಿಗೆ ಕೊಡುವಂತ ಜನರನ್ನು ನೋಡ್ತೇವೆ. ಕಾರಣ ಆತನು ಆ ಮಾನವನ್ನು ಸನ್ಮಾನ ಮಾಡ್ಕೊಂಡು ಸ್ವೀಕರಿಸಿದಾಗ ಅದನ್ನು ತಡೆಗಟ್ತಾ ಇಲ್ಲ, ಅದನ್ನು ಸ್ವೀಕಾರ ಮಾಡ್ಕೊತಾರ, ಅದು ಹೆಚ್ಚಿಗೆ ಆಗ್ತದೆ. ಆ ಒಂದು ಕೆಲಸವನ್ನು ಮಾಡಬಾರ್ದು. ಅದೇನು ಕಂಡು ಬರ್ತದೋ ತಿಳ್ಕೊಂಡ್ಬಿಟ್ರೆ ನಿಕೋಲಾದಿತರ ಕೆಲಸ, ಬೋಧನೆ ಕೆಲಸ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ದೇವರ ಸ್ತೋತ್ರ. ಇಲ್ಲ ನೋಡ್ತೇವೆ, ಇಲ್ಲಂತ ಯಾರು ನಿಮ್ಮನ್ನು ಹೊಗಳ್ತಾರೋ ನಿಮ್ಮ ಗತಿ ಏನು ಹೇಳಿ ನೋಡ್ರಿ. ಹೊಗಳಿಸ್ಕೊಂಡ್ರೆ ನಮ್ಮ ಗತಿ ಏನು? ಈಗ ಅಂದ್ರೆ ಏನ್ ಮಾಡ್ಬೇಕು? ನಾವು ಬಯಸ್ಕೋಬೇಕು, ಉಳಿಸ್ಕೋಬಾರ್ದು ಅಷ್ಟ. ಆ ಹೊಗಳಿಕೆ ದೇವರಿಗೆ ಸಲ್ಲುವಂತೆ ನಾವು ಜೀವಿಸ್ಬೇಕಷ್ಟ. ಹಲ್ಲೆಲೂಯಾ. ದೇವರಿಗೆ ಸಲ್ಲುವಂತೆ ಜೀವಿಸ್ಬೇಕಷ್ಟ. ಯಾಕಂದ್ರೆ ನಮ್ದೇನು ಇಲ್ಲ. ಯಾವ ಫಸ್ಟ್ ಏನ್ ಕಾರ್ಯ ಮಾಡಕ್ಕೆ ಲೋಕದ ಸಾಧ್ಯ? ಆ ಯೇಸು ಕ್ರಿಸ್ತನೆಂಬ ಹೆಸರು, ಆ ಹೆಸರು ಇಲ್ಲದಿದ್ದರೆ ಈ ಲೋಕದಲ್ಲಿ ಯಾರು ಏನು ಮಾಡಕ್ಕೆ ಸಾಧ್ಯ? ಹಲ್ಲೆಲೂಯಾ. ದೇವರ ಸ್ತೋತ್ರ. ನಾವು ಮುಂದೆ ನೋಡ್ತೇವೆ ಮತ್ತಾಯ 6 1. ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಲ್ಲ. ನೋಡ್ರಿ, ಈ ಲೋಕದೊಳಗೆ ನಾವೆಷ್ಟೋ ಸಭೆಗಳಲ್ಲಿ ನೋಡುವಾಗ ಅವರು ಫುಡ್ ಕಿಟ್ ಕೊಡುವಾಗ ಸೆಲ್ಫಿ ಫೋಟೋ, ಅವ್ರೊಂದು ಏನೋ ಕೊಡುವಾಗ, ಸೀರೆ ಕೊಡುವಾಗ ಸೆಲ್ಫಿ ಫೋಟೋ,
ನಂಗೆ ಈ DP ಒಳಗೆ ಕೆಲವು ಸೇವಕರು ಕ್ರಿಸ್ಮಸ್ ಹಬ್ಬದ ದಿವಸ ಕೆಲವು ದಾನ ಧರ್ಮಗಳನ್ನು ಮಾಡಿದ್ರು. ಎಸ್, ಮಾಡಲಿ, ಒಳ್ಳೆಯದು. ದಾನ ಧರ್ಮ ಮಾಡುವುದು ಕ್ರಿಸ್ತನ ದೃಷ್ಟಿಯಲ್ಲಿ ಗೌರವ, ಅದನ್ನ ಮಾಡಬೇಕು. ಒಬ್ಬರಿಗೆ ಕೊಡುವಂತ ಅದನ್ನು ಫೋಟೋ ತೋರಿಸ್ಕೊಳ್ಳೋದು, ಅದನ್ನು ನಾವು ಎಲ್ಲರಿಗೆ ಕೊಡುವುದು, ಇದನ್ನು ಪ್ರಚುರ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಕೊಡುವುದು ಮಾತ್ರ ನಮ್ಮ ಕೆಲಸ. ಅದು ಹೆಂಗ್ ಕೊಡಬೇಕು ನೋಡಿ, ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವ್ರ ಮುಂದೆ ಮಾಡಬಾರ್ದು. ಜನರು ನೋಡಲಿ ಅಂತ ಮಾಡಬಾರ್ದು ಧರ್ಮ ಕಾರ್ಯಗಳನ್ನು. ಎಲ್ಲರೂ ನೋಡ್ಲಿ, ಹೊಗಳಿ, ಎಂದಿಗೂ ಮಾಡಬಾರದು. ನೋಡ್ರಿ, ಹಾಗೆ ಮಾಡಿದರೆ ಪರಲೋಕದಲ್ಲಿ ನಿಮ್ಮ ತಂದೆ ಹತ್ತಿರ ನಿಮಗೆ ಫಲ ದೊರೆಯುವುದು. ಹಾಗೆ ಮಾಡುವುದಾದ್ರೆ ಪರಲೋಕದಲ್ಲಿ ನೋಡ್ರಿ, ಜನರು ಈಗ ನಾವು ಯಾರು ದಾನ ಧರ್ಮ ಮಾಡ್ತೇವಲ್ಲ, ಆ ದಾನ ಧರ್ಮ ಮಾಡುವಾಗ ಪರಲೋಕ ರಾಜ್ಯದಲ್ಲಿ ಗಂಟಿಡಲ್ಪಡ್ತೈತಿ, ಗಂಟಾಗ್ತೈತಿ, ಬಹುಮಾನ ಸಿಗ್ತೈತಿ. ಆದ್ರೆ ಅದನ್ನು ಮಾಡುವಾಗ ಜನರು ನೋಡಲಿ ಅಂತ ನಾವು ಮಾಡಿಬಿಟ್ಟು ಅಂದ್ರೆ ನಾವು ಮಾಡ್ತೇವೆ, ಅದು ಅರ್ಥ, ಅದು ಸಿಗುವುದಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಅಪೇಕ್ಷೆ ಐತೆ, ನಮ್ಮ ಮನಸ್ಸು ಇಲ್ಲಿ ಐತಿ, ಅವರಿಂದ ಅವ್ರು ನೋಡ್ಲಿ ಎಂಬುದಾಗಿ ನಾವು ಮಾಡ್ತಾ ಇದ್ದೇವೆ. ಅಲ್ಲಿ ಗಂಟು ಮಾಡಲ್ಲ. ಅದಕ್ಕಂದ್ರೆ ಪರಲೋಕ ರಾಜ್ಯದಲ್ಲಿ ನಮ್ಮ ಫಲ ದೊರೆಯುವುದು. ಆದ್ದರಿಂದ ನೀವು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬೂದಿಸಬೇಡ. ಧರ್ಮ ಕೊಡುವಾಗ ಕೊಂಬೂದಿಸಬೇಡ. ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾಮಂದಿರಗಳಲ್ಲಿ, ನೋಡ್ರಿ, ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾಮಂದಿರಗಳಲ್ಲಿಯೂ ಬೀದಿಗಳಲ್ಲಿಯೂ ಹಾಗೇ ಮಾಡುತ್ತಾರೆ. ಏನ್ ಮಾಡ್ತಾರೆ ಅಂತವ್ರು? ಹೊಗಳಿಸಿಕೊಳ್ಳಬೇಕೆಂಬ ಧರ್ಮ ಕಾರ್ಯಗಳನ್ನು ಮಾಡ್ತಾರೆ. ನಾವು ಯಾರಿಂದಲೂ ಹೊಗಳಿಸಿಕೊಳ್ಳಬಾರದು. ದೇವರ ವಾಕ್ಯ ಅವರು ಬರತಕ್ಕ ಫಲವನ್ನು ಹೊಂದಲಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೀನಾದರೂ ಧರ್ಮ ಕೊಡುವಾಗ ನೀನು ಧರ್ಮ ಕೊಟ್ಟದ್ದು ಅಂತರಂಗದಲ್ಲಿರುವ ಹಾಗೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೂ ತಿಳಿದಿದೆ. ಹಲ್ಲೆಲೂಯಾ. ನೋಡ್ರಿ, ಧರ್ಮ ಕೊಡಬೇಕು, ಹೆಂಗ್ ಕೊಡ್ಬೇಕಂತ ಯೇಸು ಕ್ರಿಸ್ತನು ಬಯಸ್ತಾ ಇದ್ದಾನ? ಅದು ಕೊಟ್ಟಿದ್ದು ಕೊಟ್ಟವನಿಗೆ, ತಗೊಂಡವನಿಗೆ, ಇಬ್ರು ಬಿಟ್ಟರು ದೇವರಿಗೆ. ಅಷ್ಟ ಗೊತ್ತಿಲ್ಲ. ಅದು ನಿಜವಾದಂತ ಧರ್ಮ ಕಾರ್ಯ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳುವಂತ ಕಾರ್ಯ ಈ ಲೋಕದೊಳಗೆ ಇವತ್ತು ಧರ್ಮ ಕೊಡುವಾಗ 4 ಜನಕ್ಕೆ ಪ್ರಚಾರ ಮಾಡುವಂತ ರೀತಿಯಲ್ಲಿ ಧರ್ಮ ಕೊಡುವವರು ನಾನು ನೋಡ್ತೇನೆ, ಎಷ್ಟೋ ಜನ. ಆದ್ರೆ ಅನ್ಯರನ್ನು ನೋಡುವಾಗ ಅವ್ರು ಎಷ್ಟು ಚಂದ ಧರ್ಮ ಮಾಡಿರೋದನ್ನು ನಾನು ನೋಡ್ತೇನೆ. ಇವತ್ತು ನಾವು ಸಹ ನೋಡ್ರಿ, ಇವತ್ತು ನಾವು ದೇವರ ವಾಕ್ಯವನ್ನು ಕೇಳಿದ್ರೆ ಬಲಗೈಗೆ ಕೊಟ್ಟಿದ್ರು, ಎಲ್ಲಿ ತಿಳಿದಿರಲಿ, ಎಡಗೈಗೆ ತಿಳಿದಿರಲಿ. ಎಷ್ಟು ದೂರ ಇದೆ? ಹಬ್ಬ ಅಂದ್ರೆ ಇಲ್ಲಿಂದ ಲೆಕ್ಕ ಬರೋದಿಲ್ಲ. ಇಲ್ಲಿಂದ ಲೆಕ್ಕ ಇಟ್ರೆ ಕೆತ್ನ ಇಂಚಿಕ ಚಾತಿಕ ಅಂತಾರಲ್ಲ, 18 ಇಂಚು ಎದೆಗಾರಿಕೆ ಅಂತ ಅಂತೇವೆ. ಹಬ್ಬ ಅಂದ್ರೆ 2 ಕೋಟಿ ಎದೆ ಆಗಿದ್ದಿದ್ರು ಎಷ್ಟು ದೂರ ಐತಿ? ಬಲಗೈಗೆ ಕೊಟ್ಟಿದ್ದು ಎಡಗೈಗೆ ತಿಳಿದಿರಲಿ. ಹಲ್ಲೆಲೂಯಾ. ಇವತ್ತು ಎಂದಿಗೂ ನಾವು ಮಾಡುವಂತ ಕಾರ್ಯಗಳು ಅದ ಹೇಳಿದ್ನಲ್ಲ, ಒಬ್ಬರಿಗೆ ಯಾರು ಗೊತ್ತಿರಬೇಕಂದ್ರೆ ಕೊಟ್ಟವರಿಗೆ, ತೆಗೆದುಕೊಂಡವರಿಗೆ, ಇವರಿಬ್ಬರು ಬಿಟ್ಟರೆ ದೇವರು. ಹಲ್ಲೆಲೂಯಾ. ಇದು ದೇವರು ಬಯಸುವಂತ ಧರ್ಮ ಕಾರ್ಯ. ಹಲ್ಲೆಲೂಯಾ. ನೋಡ್ರಿ, ಮುಂದೋದ್ರಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿ, ಜನರು ನೋಡಬೇಕೆಂದು. ನೋಡಿ, ಪ್ರಾರ್ಥನೆಗಳನ್ನು ಸಹ ಜನರು ನೋಡಬೇಕೆಂದು. ಇವತ್ತು ನಾವು ಪ್ರಾರ್ಥನೆ ಮಾಡುವಾಗ ಜನರು ನಮ್ಮನ್ನು ನೋಡ್ತಾರೆ ಎಂಬುದಾಗಿ ನಾವು ನಮ್ಮ ಪ್ರಾರ್ಥನೆ ನಾವು ಮಾಡದೆ, ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ, ದೇವರು ನಮ್ಮನ್ನು ದೃಷ್ಟಿಸ್ತಾ ಇದ್ದಾನೆ, ದೇವರ ಮುಂದೆ ನಾನು ನಿಂತುಕೊಂಡಿದ್ದೇನೆ ಎಂಬುದಾಗಿ ನಾವು ತಿಳಿದು ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಈ ಸಭೆಗಳಲ್ಲಿ ನೋಡ್ರಿ, ಇದೆಲ್ಲಾದ್ರೂ ಈ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನಲ್ಲ, ಇವೆಲ್ಲಾದ್ರೂ ಅದಾವ? ಎಲ್ಲಿಲ್ಲ. ನಿಕೋಲಾದಿತರ ಬೋಧನೆ ತುಂಬಿಕೊಂಡು ಬಿಟ್ಟೈತಿ. ಹಣ ಮತ್ತು ಮರ್ಯಾದೆ, ಗೌರವ, ಘನತೆ ತುಂಬಿಕೊಂಡು ಬಿಟ್ಟೈತಿ. ಮುಂದೆ ಸಭಾಮಂದಿರಗಳಲ್ಲಿ ಬೀದಿ ಚೌಕಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಸಭಾಮಂದಿರಗಳಲ್ಲಿ ಬೀದಿ ಚೌಕಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ.
ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿಲ್ಲದ ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಫಲ ಕೊಡುವನು. ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ಜನರು ನೆನೆಸುತ್ತಾರೆ. ಪ್ರಾರ್ಥನೆ ಮಾಡುವಾಗ ಹೇಳಿದ್ದನ್ನೇ ದೇವರು ಸುಮ್ಮನೆ ಹೇಳುವಾಗ ನಾನು ಅದರ ಮುಂಚೆ ಮಾಡಿದಂಥ ಪ್ರಾರ್ಥನೆ ವಿಷಯದಲ್ಲಿ ನಂಬಿಕೆ ಇಲ್ಲದಂತೆ ತೋರುತ್ತದೆ. ಈಗ ನಾವು ಮಾಡಿದಂಥ ಪ್ರಾರ್ಥನೆ ವಿಷಯದಲ್ಲಿ ತಿರುಗಿ ನಾವು ಮಾಡುವಾಗ ನಾನು ಆಗಲೇ ಮಾಡಿದ ಪ್ರಾರ್ಥನೆ ವಿಷಯದಲ್ಲಿ ನನ್ನ ನಂಬಿಕೆ ಇಲ್ಲ, ಈಗ ನಂಬಿಕೆ. ಇದನ್ನು ಮಾಡಿ ಕೆಲವೇ ಕ್ಷಣಗಳಲ್ಲಿ ಮತ್ತು ನಾನು ಅದೇ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನನಗೆ ಆಗಲೇ ಮಾಡಿದ ಅದರ ಮೇಲೆ ನಂಬಿಕೆ ಇಲ್ಲ, ಈಗಿನ ಮೇಲೆ ನಂಬಿಕೆ. ಹೀಗೆ ಹಂತವಾಗಿ ನಮ್ಮ ನಂಬಿಕೆ ಚೇಂಜ್ ಆಗುವಂಥದ್ದು. ದೇವರ ವಾಕ್ಯ ಹೇಳ್ತದಂದ್ರೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ನೋಡಲಿ, ಕೆಲವರು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಅದನ್ನು ನೀವು ಹಾಗೆ ಮಾಡಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವೆಂದು ಆತನಿಗೆ ತಿಳಿದಿದೆ. ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ಏನೇನು ಅಗತ್ಯವಿದೆ ಎಂಬುದು ಆತನಿಗೆ ಚೆನ್ನಾಗಿ ಗೊತ್ತೈತೆ. ಇವತ್ತು ಈ ರೀತಿಯಾದಂತ ನಿಮಗೆ ಎಲ್ಲಿ ಕಾಣಿಸ್ತೇನೆ? ಎಲ್ಲಿ ಇಲ್ಲ. ಯಾಕಂದ್ರೆ ಈ ರೀತಿಯಾದಂಥ ಜೀವಿತ ನಾವು ತೆಗಿಬೇಕು. ಇದನ್ನು ಬಿಟ್ಟು ನಾವು ಮಾನ ಮರ್ಯಾದೆ ಇದೆ ನಿಕೋಲಾದಿ ಮತ್ತೆ ನಾವು ತೆಗೆದು ನೋಡೋಣ ಅಂತ ನೋಡ್ರಿ. ಹೆಜ್ಕೆಲ 28ನೇ ಅಧ್ಯಾಯ ಹೆಜ್ಕೆಲ 28ನೇ ಅಧ್ಯಾಯ ನೋಡ್ರಿ. ಇದು ಮಾನ ಮರ್ಯಾದೆ ಅಹಂ ನನ್ನ ಗೌರವ ಇವು ಹೊಂದಿಕೊಳ್ಳುವ ಇವನ ಸ್ಥಿತಿ ಏನಾಗ್ತದ? 28ನೇ 1ನೇ ವಚನದ ಹೋದ್ರಿ ನೋಡಿ. ನಾವು ಯೆಹೋವನು ಇನ್ನೊಂದು ವಾಕ್ಯವನ್ನು ನರಪುತ್ರನೇ, ನೀನು ತೂರಿನ ಪ್ರಭುವಿಗೆ ಹೀಗೆ ನುಡಿ. ತೂರಿನ ಪ್ರಭು ಅಂತ ಪ್ರಭುವಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನಿಂದನ್ನುತ್ತಾನೆ, ನೀನು ಉಬ್ಬಿದ ಮನಸ್ಸುಳ್ಳವನಾಗಿ, ಆಹಾ ನಾನು ದೇವರು ಸಮುದ್ರದ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿ ಅಷ್ಟೇ. ಇದನ್ನ ಯಾರು? ಸೈತಾನ. ಇದನ್ನ ಯಾರು? ಸೈತಾನ. ದೇವರ ವಾಕ್ಯ ಏನಾಗ್ತದೆ? ಕರ್ತನಾದ ಯೆಹೋವನು ನಿಂತನಂತ ನೀನು ಉಬ್ಬಿದ ಮನಸ್ಸುಳ್ಳವನಾಗಿ, ಆಹಾ ನಾನು ದೇವರು ಸಮುದ್ರದ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿದ್ದಿ ಅಷ್ಟೇ. ನೀನು ನಿನ್ನ ಮನಸ್ಸು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡಿದ್ದೇನು? ನಿನ್ನ ಮನಸ್ಸನ್ನು ದೇವರ ಮನಸ್ಸನ್ನು ಹೆಚ್ಚಿಸಿಕೊಂಡಿದ್ದೇನು? ಯಾಕಂದ್ರೆ ಸೈತಾನನು ದೇವರಿಗೆ ಎಲ್ಲ ದೂತರು ಮತ್ತು ಎಲ್ಲ ಕೆರೂಬಿಗಳು ಎಲ್ಲ ಅಲ್ಲಿರುವಂತವರೆಲ್ಲರೂ ಸೆರಾಫಿಯರು ಇವರೆಲ್ಲರೂ ಆತನಿಗೆ 24 ಗಂಟೆ ಘನತೆ, ಗೌರವ, ಮರ್ಯಾದೆ, ಮಹಿಮೆ ಸಲ್ಲಿಸುವಾಗ ಈತನಿಗೆ ಸ್ವಲ್ಪ ಈತನ ಮನಸ್ಸಿಗೆ ಅದು ಬೇಜಾರನಿಸ್ತೇನಂದ್ರ ಆ ಘನತೆ ಗೌರವವನ್ನು ನನಗೆ ಸಲ್ಲಬೇಕು. ಆತನ ಕೆಲವು ದೂತರುಗಳಿಂದ ಆ ಘನತೆ ಗೌರವಗಳನ್ನು ತನಗೆ ಸಲ್ಲುಕೊಳ್ಳುವಂತೆ ಆತನು ಮಾಡುವುದಕ್ಕೆ ಪ್ರಾರಂಭ ಮಾಡಿ ಆತನು ಉಬ್ಬಿದ ಮನಸ್ಸುಳ್ಳವನ. ಆತನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡನು. ದೇವರ ಆಸನವನ್ನೇ ಬಯಸಿಬಿಟ್ಟ. ಅಂದ್ರೆ ನನಗೆ ಗೌರವ, ನನಗೆ ಮಾನ ಮರ್ಯಾದೆ ಈಗ ಎಲ್ಲಿಗೆ ಹೋಯ್ತೈತಪ್ಪ ಅಂತಂದ್ರೆ ದೇವರ ಆಸನವನ್ನೇ ಮೀರಿ ಹೋಗುವಂಥದ್ದು. ಎಂದಿಗೂ ನಾನು ಎಂಬುದು ನಮಗೆ ಎಂದಿಗೂ ಬರಬಾರ್ದು. ಅದು ಬರುವುದೇ ಆಗಿದ್ರೆ ಅದು ಯಾವತ್ತೂ ಒಬ್ಬರಿಂದ ಒಬ್ಬರು ಮಾನವನ್ನು ಅದು ಅಂಗೀಕರಿಸುತ್ತದೆ. ಅದನ್ನು ಅಂಗೀಕರಿಸುವಾಗ ನನಗೆ ಸಲ್ಲತಕ್ಕ ಗೌರವವನ್ನು ನಾನು ಮತ್ತೊಬ್ಬರಿಗೆ ಸಲ್ಲಗೊಳಿಸುವುದಿಲ್ಲ ಅನ್ನೋ ದೇವರು. ಅದು ನಾವು ಮತ್ತೊಬ್ಬರಿಗೆ ಸಲ್ಲುವಂತೆ ನಾವು ಮಾಡೋದೇ ಆದ ದೇವರು ಮುಂದೆ ನಾವು ಅಪರಾಧಿಗಳಾಗಿ ನಿಲ್ಲುವುದು. ಆದ್ದರಿಂದ ನಮ್ಮ ಕೆಲಸ ಒಂದೇ, ದೇವರಿಗೆ ಮಾನವನ್ನು ಸಲ್ಲಿಸುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು ಹೊರತು ಆ ಮಾನವನ್ನು ಅದರಲ್ಲಿ ಸ್ವಲ್ಪನೂ ಕತ್ತುಕೊಳ್ಳಬಾರದು. ಆ ಮರ್ಯಾದೆಯಲ್ಲಿ ಸ್ವಲ್ಪನೂ ಕತ್ತುಕೊಳ್ಳಬಾರದು. ಆ ಗೌರವದಲ್ಲಿ ಸ್ವಲ್ಪನೂ ಕತ್ತುಕೊಳ್ಳಬಾರದು. ಎಂದಿಗೂ ನಾವು ದೇವರಿಗೆ ಸಂಪೂರ್ಣವಾಗಿ ನೀನು ಎಂದೂ ದೇವರಲ್ಲ. ನೋಡಿ, ನೀನು ಎಂದೂ ದೇವರಲ್ಲ.
ನೀನು ನರಪ್ರಾಣಿಯೇ, ಇಗೋ ನೀನು ದಾನಿಯೇಲನಿಗಿಂತಲೂ ಬುದ್ಧಿವಂತನು. ನೋಡಿ, ಸೈತಾನೇನ ದಾನಿಯೇಲನಿಗಿಂತಲೂ ಬುದ್ಧಿವಂತನು. ನಿನಗೆ ಮರ್ಯಾದ ಮರವು ಯಾವುದೂ ಇಲ್ಲ. ನೀನು ಜ್ಞಾನ ವಿವೇಕಗಳಿಂದ ನಿನ್ನ ಐಶ್ವರ್ಯಗಳನ್ನು ಗಳಿಸಿ ಬೊಕ್ಕಸಗಳಲ್ಲಿ ಬೆಳ್ಳಿ ಬಂಗಾರವನ್ನು ತುಂಬಿಸಿಕೊಂಡಿದ್ದಿ. ನೀನು ನಿನ್ನ ಅಧಿಕ ಜ್ಞಾನದಿಂದಲೂ ವ್ಯಾಪಾರದಿಂದಲೂ ಸಂಪತ್ತನ್ನು ವೃದ್ಧಿಪಡಿಸಿಕೊಂಡಿದ್ದಿ. ನಿನ್ನ ಮನಸ್ಸು ನಿನ್ನ ಆಸ್ತಿಯ ನಿಮಿತ್ತ ಉಬ್ಬಿಕೊಂಡಿದೆ. ಹೀಗೆಲ್ಲ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡಿದ್ದರಿಂದ ನಾನು ನಿನ್ನ ಮೇಲೆ ಅತಿ ಭಯಂಕರ ಜನಾಂಗದವರಾದ ಮ್ಲೇಚ್ಛರನ್ನು ಬೀಳ ಮಾಡುವೆನು. ಅವರು ನಿನ್ನ ಜ್ಞಾನದ ಸೊಬಗಿನ ಮೇಲೆ ಕತ್ತಿ ಹಿರಿದು ನಿನ್ನ ಹೊಳಪನ್ನು ಹೊಲಸು ಮಾಡುವರು. ನಿನ್ನನ್ನು ಪಾತಾಳಕ್ಕೆ ತಳ್ಳಿ ಬಿಡುವರು. ಸಮುದ್ರದಲ್ಲಿ ನಿನಗೆ ಹತರಾದ ಗತಿಯು ಸಂಭವಿಸುವುದು. ನೀನು ನಿನ್ನನ್ನು ಸಂಹರಿಸುವವರ ಎದುರಿಗೆ ನಾನು ದೇವರು ಎಂದು ಹೇಳುವೆಯಾ? ನೋಡಿ, ಯಾಕಂದ್ರೆ ಸೈತಾನನ ವಿಷಯದಲ್ಲಿ ಆತನ ಒಂದು ದಿವಸ ಪಾತಾಳಕ್ಕೆ ಈ ಲೆಂಚೇರಂತೇನದಲ್ಲ, ಇವ್ರ ಮೂಲಕವಾಗಿ ಆತನನ್ನು ಹತ ಮಾಡೋದಕ್ಕೆ ದೇವರು ಆತನ ಹೊಳಪು, ಈಗ ಆತನ ಹೊಳಪು ತಕೊಂಡ್ಬಿಟ್ರನ್ನ ಎಲ್ಲಾ ವ್ಯಾಪಾರದಿಂದ ಬೆಳ್ಳಿ ಬಂಗಾರ ಬೊಕ್ಕಸದಿಂದ ತನ್ನನ್ನು ಹೆಚ್ಚಿಸಿಕೊಂಡು ಬಿಟ್ಟಾನೆ. ಆಗ ಒಂದು ದಿವಸ ಒಂದು ಗತಿ ಆಗ್ತದೆ. ಆದ್ರೆ ಅವನು ಯಾವತ್ತೂ ಉಬ್ಬಿದ ಮನಸ್ಸುಳ್ಳವನಾಗಿದ್ದಾನೆ. ಅದರಿಂದ ಯೇಸು ಕ್ರಿಸ್ತನು ಪ್ರಕಟಣೆ ಗ್ರಂಥದಲ್ಲಿ ಈ 3 ಸಂಗತಿಗಳ ಬೋಧನೆ ವಿಷಯದಲ್ಲಿ ಆತನ ಮಾತನಾಡುವ ಮೊದಲನೇದು ಬಿಳಾಮನ ಬೋಧನೆ, ಎರಡನೇದು ನಿಕೋಲಾದಿತರ ಬೋಧನೆ, ಮೂರನೇದು ಇಜಬೇಲಳ ಬೋಧನೆ. ಈ 3 ಬೋಧನೆ ವಿಷಯದಲ್ಲಿ ಆ 3 ಬೋಧನೆಯ ಆ 3 ಬೋಧನೆಗಳಲ್ಲಿರುವಂತಹ ಒಂದು ಮಾತು ಸಹ ನಮ್ಮಲ್ಲಿ ಎಂದಿಗೂ ಇರಬಾರದು. ಯಾಕಂದ್ರೆ ಇದು ದೇವರ ಸಭೆ. ಹಲ್ಲೆಲೂಯಾ. ಯಾಕಂದ್ರೆ ಇದು ಅನ್ಯರ ಸಭೆ ಅಲ್ಲ. ಯಾಕಂದ್ರೆ ಈ ಬೋಧನೆ ಯಾರಲ್ಲಿ ಇರ್ತದೆ ಅವ್ರಿಗೆ ಆತನು ತೀರ್ಪು ಮಾಡುವ. ನೀವು ಹೇಳಿಲ್ಲ ಪ್ರಕಟಣೆ ಒಳಗೆ ನಾನು ನಿಮ್ಮನ್ನು ದಂಡಿಸುವನಿ ಅಂತೇಳಿ ಅವರು ಆ ತೀರ್ಪಿಗೆ ಒಳಗಾಗುವವರೇ. ಅದರಿಂದ ನಾವು ಇವೆಲ್ಲ ಬೋಧನೆಗಳಿಗೆ ಎಚ್ಚರಿಕೆ ಇರಬೇಕಾದ್ರೆ ನಮಗೆ ಈ ಒಂದು ನಿರ್ಬಂಧ ಇರುವುದು. ಕಳೆದ ವಾರ ನೋಡಿದ್ವಲ್ಲ, ದೇವರ ಮಕ್ಕಳೆಂದು ನಮಗೆ ದೇವರು ಕೆಲವೊಂದು ನಿರ್ಬಂಧಗಳಾಗಿವೆ. ಆ ನಿರ್ಬಂಧಗಳ ವಿಷಯದಲ್ಲಿ ಯಾವ ನೀವು ನೋಡಿದ್ರಲ್ಲ, ಆ ನಿರ್ಬಂಧಗಳನ್ನು ಇರಬೇಕಾಗ್ತದೆ. ಯಾಕಂದ್ರೆ ನಾವು ನೋಡ್ತೇವೆ, ಯೇಸು ಸ್ವಾಮಿ ತಮ್ಮ ಏನಂತ, ನಿನ್ನನ್ನು ಶೈನ್ ಮಾಡ್ಕೋಬೇಕಂದ್ರೆ, ನಿನ್ನನ್ನು ಪ್ರಚುರ ಮಾಡ್ಕೋಬೇಕಂದ್ರೆ, ನಿನ್ನ ಅನೇಕರಿಗೆ ತೋರಿಸ್ಕೋಬೇಕಂದ್ರೆ ನೀನು ಸುಮ್ ಕುಂತ್ರ ಫೈದೆ ಐತಿ. ಹೋಗು, ಜಾತ್ರೆಗೆ ಹೋಗು, ಬೋಧನೆ ಮಾಡಿ, ಮಸ್ತ್ ನೀನು ಪ್ರಚಾರ ಮಾಡ್ಕೋ. ಆವಾಗ ಎಲ್ಲರಿಗೂ ಗೊತ್ತಾಗ್ತೈತಿ, ನೀನು ಶೈನ್ ಆಗ್ತಿ, ಬೆಳಕಿಗೆ ಬರ್ತಿ ಅಂತ ಹೇಳುವಾಗ ಏನಂತ, ನಿಮ್ಮ ಸಮಯವು ಯಾವಾಗಲೇ ಹೋಗಿ ಜಾತ್ರೆ, ಅದು ನನ್ನ ಸಮಯ. ಯಾಕಂದ್ರೆ ಆತನಿಗೆ ನಿರ್ಬಂಧ ಐತಿ. ಹಲ್ಲೆಲೂಯಾ. ಯಾಕಂದ್ರೆ ಆತನು ಈ ವಾಕ್ಯದಲ್ಲಿ ಏನಿರ್ತಲ್ಲ ಇದನ್ನು ಮಾತ್ರ ಆತನು ಮಾಡುವ, ಇದನ್ನು ಬಿಟ್ಟು ಆತನು ಬೇರೆದನ್ನು ಮಾಡುವ ಆತನು. ಹಲ್ಲೆಲೂಯಾ. ಇವತ್ತು ಆತನ ಹೆಚ್ಚಾಟದಲ್ಲಿ ನಡೆಯುವಂತ ನಮಗೇನಿದೆ, ನಮಗೂ ಸಹ ಇದರಲ್ಲಿರುವಂಥದ್ದನ್ನು ಮಾತ್ರ ಮಾಡೋದಕ್ಕೆ ಅಧಿಕಾರ ಇದೆ. ಇದನ್ನು ಬಿಟ್ಟು ಬೇರೆದನ್ನು ಮಾಡೋದಕ್ಕೆ ನಮ್ಗೆ ಅಧಿಕಾರ. ನನಗೆ ಲೋಕದಲ್ಲಿ ಕ್ರಿಸ್ಮಸ್ ಹಬ್ಬ ಮಾಡೋದಕ್ಕೆ ಆತನು ನನಗೆ ಅಲಾವು ಕೊಟ್ಟಿಲ್ಲ. ಆದರೆ ನಾವು ಒಂದು ವೇಳೆ ಹಬ್ಬ ಮಾಡಬೇಕೆಂದು ನಮ್ಮ ಮನಸ್ಸಿರುವುದೇ ಆಗಿದ್ರೆ ದಿನಾಲೂ ಹಬ್ಬ ಮಾಡಬೇಕು. ಹಲ್ಲೆಲೂಯಾ. ದಿನಾಲೂ ಮಾಡುವಂತ ಹಬ್ಬ ನಾವು ಮಾಡದೆ ವರ್ಷಕ್ಕೊಮ್ಮೆ ಮಾಡೋ ಹಬ್ಬ ನಮ್ಗೆ ಅವಶ್ಯಕತೆ ಇಲ್ಲ. ದಿನಾಲೂ ಮಾಡುವಂತ ಹಬ್ಬ ಯಾವುದು? ಒಂದು ಆತ್ಮ ದೇವರ ಕಡೆ ತಿರುಗಿಕೊಂಡಾಗ ಪರಲೋಕ ರಾಜ್ಯದಲ್ಲಿ ಏನಾಗ್ತದೆ? ಹಬ್ಬ ಆಗ್ತದಲ್ಲ. ನಾವು ಒಂದು ವೇಳೆ ದಿನಾಲೂ ಹಬ್ಬ ಮಾಡಬೇಕಂತ ಬಯಸಿದ್ರೆ ಇವತ್ತೊಂದು ಆತ್ಮ ಗೆಲ್ಲೋರು ನಾವು ಹಬ್ಬ ಮಾಡೋಣ, ಇವತ್ತೊಂದು ಆತ್ಮ ಗೆಲ್ಲೋರು ನಾವು ಹಬ್ಬ ಮಾಡೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೂ ಒಂದು ಆತ್ಮ ಗೆದ್ದು ಹಬ್ಬ ಮಾಡೋದಾಗದಿದ್ರೆ ಇವತ್ತು ಒಂದು ಪಾಪ ಬಿಟ್ಟಾಗ ಆ ಪಾಪ ಏನು ಹೇಳೋದು ಅವಶ್ಯಕತೆ ಇಲ್ಲ. ಬಿಟ್ರೆ ನಿಮ್ಗೆ ಗೊತ್ತೈತೆ ಅವತ್ತು ಹಬ್ಬ ಎಲ್ಲರ ಕರೆಸಿ ಇವತ್ತು ಹಬ್ಬ ಮಾಡೋದು. ಯಾಕಂತ ಕೇಳ್ತಾರೆ ಜನ, ಇಲ್ಲ ಹಬ್ಬ ಒಂದು ಸಂತಿ ನನ್ನೊಳಗಾಗಿದೆ ಅದಕ್ಕೆ ಹಬ್ಬ ಮಾಡಿ. ಯಾಕೆ ಗೊತ್ತಾ? ನಿನ್ನಲ್ಲಿರುವಂತ ಆ ಪಾಪವು ಹೋಗಿ ಆ ವಾಕ್ಯ ನಿನ್ನೊಳಗೆ. ಹಲ್ಲೆಲೂಯಾ. ಆ ವಾಕ್ಯ ಯಾರು? ಯೇಸು ಕ್ರಿಸ್ತನೇ. ನಿನ್ನಲ್ಲಿ ಆತನು ಹುಟ್ಟಿದನು. ಆ ಪಾಪವನ್ನು ಹೊಡೆದಾಕಿವಾಗ ಆ ಸ್ಥಾನಕ್ಕೆ ನೀನು ಯೇಸು ಕ್ರಿಸ್ತನ ತಂದಿ, ಅವ ನಿನ್ನೊಳಗೆ ಹುಟ್ಟಿದನು. ಅವತ್ತನೇ ಹಬ್ಬ ಮಾಡಿ. ನಿನ್ನಿದು ಮಾಡುವುದೇ ಆಗಿದೆ.
ಮಾಡೋದಕ್ಕೆ ಶಕ್ತಿ ಇದ್ದು, ಹಬ್ಬ ಮಾಡಬೇಕೆನ್ನುವ ಶೌಕಿದ್ದು. ಈ ಹಬ್ಬಗಳನ್ನು ಮಾಡೋದಕ್ಕೆ ನಮಗೂ ಸತ್ಯವೇದದಲ್ಲಿ ನಮಗೆ ದೇವರ ಅಲಾವುಗಳನ್ನು ಅಂದ್ರೆ ಅಧಿಕಾರ ಕೊಟ್ಟ, ಅವಕಾಶಗಳನ್ನು ಕೊಟ್ಟ. ಆದ್ರೆ ಈ ಲೋಕ ಮಾಡ್ತದಲ್ಲ, ಚಲೋ ಹೊಸ ಅರ್ಬಿ ತಗೊಂಡು, ಬಂಗಾರ ತಗೊಂಡು, ಕಡುಬು ಕರ್ಚಿಕಾಯಿ ಎಲ್ಲ ಮಾಡಿ ಮಸ್ತ್ ಡ್ರಿಂಕ್ಸ್ ಮಾಡಿ ಕುಡಿದು ಜಿಗ್ದಾಡಿ ಭಾಳ ಮಂದಿ ಹೇಳ್ತಾರೆ ಇಲ್ರಿ, ಇವತ್ತೊಂದು ಅವಕಾಶ ಸಿಗ್ತೈತಿ ಯೇಸುಸ್ವಾಮಿ ಹೇಳೋದಕ್ಕೆ, ಯೇಸುಸ್ವಾಮಿ ವಿಷಯದಲ್ಲಿ ಮಾತನಾಡೋಕೆ ಒಂದು ಅವಕಾಶ ಕೇಳ್ಕೊಳ್ಳೋದು. ಇವು ಸ್ವಲ್ಪ ಜನ, ಆದ್ರೆ ಇಡೀ ಜಗತ್ತಿನಲ್ಲಿ ಅವತ್ತೊಂದು ದಿನ ಜಗತ್ತೊಳಗ ನೀವು ಬೇಕಾದ್ರೆ ಗೂಗಲ್ ಒಳಗೆ ನೀವು ಹೊಡೆದು ನೋಡ್ಬೋದು, ಜಗತ್ತೊಳಗ ಅತಿ ಹೆಚ್ಚು ವೈನ್ ಅಥವಾ ಈ ಮದ್ಯಪಾನ ಅತಿ ಹೆಚ್ಚು ಸೇಲ್ ಆಗುವುದು ಕ್ರಿಸ್ಮಸ್ ನ್ಯೂ ಇಯರ್ ದಿವಸ. ಕ್ರಿಸ್ಮಸ್ ದಿವಸ ಅತಿ ಹೆಚ್ಚು. ಅದಕ್ಕೆ ಅದರ ಸೂತ್ರಧಾರಿ ಕ್ರಿಸ್ತನು ಎಂದಿಗೂ ಅಲ್ಲ, ಅದು ಸೂತ್ರಧಾರಿ ಸೈತಾನ. ಆತನು ಎಂದಿಗೂ ಪಾಪಕ್ಕೆ ಸಂಬಂಧಪಟ್ಟವನಲ್ಲ. ಹಲ್ಲೆಲೂಯ. ಆದ್ದರಿಂದ ಈ ಎರಡನೇದಾಗಿ ನಾವೇನು ನೋಡಿದ್ವಿ, ನಿಕೋಲಾದಿತರ ಬೋಧನೆ. ಆದ್ದರಿಂದ ನಾವೆಲ್ಲರೂ ಸೇರಿ ಒಬ್ಬರಿಂದ ಒಬ್ಬರು ನಾವು ದೇವರಿಗೆ ಮಾನ ಕೊಡುವಂತೆ ನಾವು ನಡೆದುಕೊಂಡು. ಯಾಕಂದ್ರೆ 2 ಥೆಸಲೋನಿಕರು ನೋಡ್ತೇವೆ, ಅಲ್ಲ ಅಪೊಸ್ತಲರು ಏನಂತ, ನಮಗೆ ಮಾನ ಕೊಡಬೇಕೆಂದು ಅಪೇಕ್ಷಿಸುವ ನಾವು ಎಂದಿಗೂ ಅಲ್ಲ ಅಂತ ಹೇಳ್ತಾರೆ. ನಮ್ಗೆ ಮಾನ ಬರಬೇಕೆಂದು ನಾವು ಅಪೇಕ್ಷಿಸುವರಲ್ಲ. ಹಲ್ಲೆಲೂಯ. ಯಾಕಂದ್ರೆ ಆ ಮನಸ್ಸಿನಿಂದ ನಾವು ತಲೆಯಾಗ ಬಂದ ನಮಗೆ ಇರ್ಬೇಕು ಏನಂದ್ರೆ, ನಮ್ಮ ಮೂಲಕವಾಗಲಿ ಅಥವಾ ಇತರರನ್ನು ನಾವು ಆತನಿಸಲು ಈ ನೋಡ್ರಿ, ಆತನ ಮಾನವನ್ನು ಘನವನ್ನು ಸಲ್ಲಿಸುವಾಗ ಮಧ್ಯದಲ್ಲಿ ನಾವು ಬರಬಾರದು. ಹಲ್ಲೆಲೂಯ. ಮಧ್ಯದಲ್ಲಿ ನಾವು ಬರಬಾರದು. ಒಂದು ವೇಳೆ ಮಧ್ಯದಲ್ಲಿ ನಾವು ವಿರೋಧಿ ಆಗಿದ್ರೆ ನಾವು ಅದನ್ನು ಸರಿದು. ಹಲ್ಲೆಲೂಯ. ಅದನ್ನು ಅದನ್ನು ಬರುವಾಗ ನಾವು ಆ ಮಾನವನ್ನು ನಾವು ಅಲ್ಲಿಗೆ ಸಾಗಿಸಬೇಕು. ಹಲ್ಲೆಲೂಯ. ಈಗ ಎಷ್ಟೋ ಮಂದಿ ಹಿಂದೂಗಳು ಧೂಪಾರತಿ ಮಾಡ್ತಾ ಇರ್ತಾರೆ ಅಥವಾ ಉದಿನ ಕಡಿಸಿರ್ತಾರೆ. ಏನ್ ಮಾಡ್ತಾರ, ಹಿಂಗ್ ಮಾಡ್ತಾರ, ಹಿಂಗ್ ಮಾಡ್ತಾರ. ಮಾನ ಗೌರವ ಮರ್ಯಾದೆ ಕೊಡ್ತೀವಿ ದೇವರಿಗೆ ಹೋಗ್ಬೇಕ. ಹಲ್ಲೆಲೂಯ. ಅದು ನಾವು ಹಿಂದೆ ತಗೋಬಾರ್ದು. ಯಾಕಂದ್ರೆ ನಾವು ಆ ರೀತಿ ನಡೆದುಕೊಳ್ಬೇಕು. ಅವಾಗ ನಮ್ಗೆ ಮಾನ ಗೌರವ ಘನತೆ ಸಿಗುದ. ಅದು ಯಾರಿಗೆ ಸಿಗ್ತದೆ ಗೊತ್ತಾ? ಮನುಷ್ಯನ ನಂತರ. ಹಲ್ಲೆಲೂಯ. ದೇವರು. ಹಲ್ಲೆಲೂಯ. ಹಲ್ಲೆಲೂಯ. ಆ ಮಾನವ ಗೌರವ ನಮ್ಮ ಪಿತೃಗಳಿಗೆ ಸಿಗಲಿಲ್ಲವೇ? ನಮ್ಮ ಪಿತೃಗಳಿಗೆ ಆತನು ನಾನು ಇತರರ ಮೂಲಕ, ಕನಸಿನ ಮೂಲಕ, ದರ್ಶನದ ಮೂಲಕ ನಾನು ಮಾತನಾಡುವೆನು, ಈ ಮೋಶೆ ಸಂಗಡ ಮುಖಾಮುಖಿಯಾಗಿ ಮಾತನು, ಈ ಸಾತ್ವಿಕನು, ನನ್ನ ಮನಸ್ಸಿನಂತವನು ಅಂತ ಆತನು ಹೇಳಿಲ್ಲ. ದೇವರ ಮನಸ್ಸಿನಷ್ಟು ನಾವು ಹೆಚ್ಚಿಸ್ಕೊಳ್ಳೋದು ಬೇಡ, ಆತನ ಕಡೆಗೆ ಬರ್ಬೇಕಾ ಮಾತು. ಏನಂದ್ರೆ ಆತನು ನನ್ನ ಮನಸ್ಸಿನಂತವನು ಅಂತ ಹೇಳಿಲ್ಲ ಮೋಶೆಗೆ. ಅಬ್ರಹಾಮನ ನನ್ನ ಹೃದಯದಂತವನು ಅಂತ ಹೇಳಿಲ್ಲ. ಅವರೆಲ್ಲ ಏನು ಪಡ್ಕೊಂಡ್ರು? ಅವರು ಜನರಿಂದ ಪಡ್ಕೊಂಡಿಲ್ಲ. ಜನರಿಂದ ಬ್ಯಾಡ ಆಗ್ತಿದ್ರು ಅವ್ರ ಮಾನ. ಅವ್ರ ಜನರನ್ನ ಹೆಂಗ್ ಬೆಳೆಸಿದ್ರಂದ್ರ ಆ ಮಾನ ದೇವರಿಗೆ ಸೋತೆ ಮಾಡಿ. ಹಲ್ಲೆಲೂಯ. ಅವ್ರು ಒಂದೇ ಏನಂದ್ರ ಆತನಿಂದ ಬರಬೇಕಂತ ಬಯಸಿದ್ರು ಮಾನ. ಹಲ್ಲೆಲೂಯ. ಆತನಿಂದ ಬಂದವು. ಹಲ್ಲೆಲೂಯ. ಯೋಬನ ವಿಷಯ ದೇವರು 3 ಹೆಸರನ್ನ ಆತನ ಕೊಟ್ಟ. ಯಾವ? ನಿಷ್ಠಾವಂತನು, ನಿರ್ಮಲಾಚಿತನು ಮತ್ತು ಯಥಾರ್ಥ. ಹಲ್ಲೆಲೂಯ. ಹಲ್ಲೆಲೂಯ. ಅಬ್ರಹಾಮನಿಗೆ ಮೈ ಫ್ರೆಂಡ್. ಹಲ್ಲೆಲೂಯ. ನನ್ನ ಸ್ನೇಹಿತನೇ. ಇವತ್ತು ನಾವೆಲ್ಲ ನೋಡುವಾಗ ಇವತ್ತು ನರೇಂದ್ರ ಮೋದಿ ಬಂದ ಕೆಲಸ, ಇವತ್ತು ಪ್ರವೀಣ್ ಅವ್ರಿಗಾಗ್ಲಿ, ಇವತ್ತು ಆಸಿಫ್ ಅವ್ರಿಗಾಗ್ಲಿ ಮೈ ಫ್ರೆಂಡ್ ಅಂತ ನಾವೆಷ್ಟು ಶೇರ್. ನರೇಂದ್ರ ಮೋದಿ ನನಗೆ ನಾವು ಫ್ರೆಂಡ್, ಮೈ ಫ್ರೆಂಡ್ ಅಂತ ಇದ್ದಾನೆ ಅಂತ ನಾವು ಒಬ್ಬ ಮನುಷ್ಯ ನಮ್ಮ ಫ್ರೆಂಡ್ ಅಂದ ಮೇಲೆ ನಾವು ಎಷ್ಟು ಸಂತೋಷ ಪಟ್ಟೇವಲ್ಲ. ಅಬ್ರಾಮ್ಗೆ ಯಾರು ಗೊತ್ತಾ? ದೇವರು ನನ್ನ ಮೈ ಫ್ರೆಂಡ್ ಅಂತ. ಹಲ್ಲೆಲೂಯ. ಒಂದು ಕಡೆ ಅಬ್ರಾಹ್ಮ ಮನುಷ್ಯದಲ್ಲಿ ಏನ್ ಮಾತಾಡೋದು ಗೊತ್ತಾ? ಅಬ್ರಾಹ್ಮನಿಂದ ನಿನ್ನ ಮಾತುಗಳೇ ನನ್ನ ಮಾತುಗಳು ಹೋಗುತ್ತೆ. ಯಾಕಂದ್ರೆ ಅವರು ಎಂದಿಗೂ ನಮ್ಮ ತಮಗೆ ನಿಕೋಲಾದಿತರ ಬೋಧನೆಯಲ್ಲಿ ಇರುವಂತವರು. ಆ
ಎಂದಿಗೂ ದೇವರಿಗೆ ಮಾನ ಸನ್ಮಾನ ಸಲ್ಲಿಸುವುದು, ಆ ಮಾನವನ್ನು ಕದಿಯುವರಲ್ಲ, ತಮಗೋಸ್ಕರ ಕದಿಯುವರಲ್ಲ. ಹಲ್ಲೆಲೂಯಾ. ಇದುವೇ ಎರಡನೇದು ನಿಕೋಲಾದ ದೇವರ ಚಿತ್ತವಾಗದು, ದೇವರ ಬೋಧನೆ ತಡವಾಗಲಾರದು. ಮತ್ತೊಂದಾಗುತ್ತೆ ಮುಂದಿನ ವಾರ ನಾವು ಇಜ್ಬೇಳ ಬೋಧನೆ ವಿಷಯದಲ್ಲಿ ನಾವು ಹೋಗೋಣ. ಅಲ್ಲಿವರೆಗೆ ದೇವರು ನಮ್ಮನ್ನು ನಿಮ್ಮನ್ನು ಈ ಒಂದು ವಿಡಿಯೋ ವೀಕ್ಷಿಸುವಂತವರ ಮೇಲೂ ಸಹ ದೇವರ ಕೃಪೆ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಸ್ತೋತ್ರ ಕರ್ತನೇ, ಸ್ತೋತ್ರ ಪರಿಶುದ್ಧನೇ, ಪರಿಶುದ್ಧನೇ, ಸ್ತುತಿ ಸ್ತೋತ್ರಕ್ಕೆ ಪಾತ್ರನಾದ ಪರಲೋಕದ ತಂದೆಯಾದ ದೇವರೇ, ನಿನ್ನ ಗನ್ನಡ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಾದ ಯೇಸು ಕ್ರಿಸ್ತನಿಗೆ ವಂದನೆ, ಪರಿಶುದ್ಧಾತ್ಮನೇ ದೇವರೇ, ಈ ಒಂದು ಸಮಯ ಕೊಟ್ಟಿದ್ದೀನಿ ನನಗೆ ಸ್ತೋತ್ರ. ಹೌದು ಕರ್ತನೇ, ನಿಕೋಲಾದ ಬೋಧನೆ ವಿಷಯದಲ್ಲಿ ನನಗೆ ಎಚ್ಚರಿಕೆ ಕೊಟ್ಟಿದೆ. ಪ್ರಕಟಣೆ 2ನೇ ಅಧ್ಯಾಯದಲ್ಲಿ ಬಿಳಾಮನ ಬೋಧನೆ, ನಿಕೋಲಾದ ಬೋಧನೆ ಮತ್ತು ಕೊನೆಯದಾಗಿ ಇಜ್ಬೇಲಳ ಬೋಧನೆ ವಿಷಯದಲ್ಲಿ ನಮಗೆ ಎಚ್ಚರಿಕೆ ಕೊಟ್ಟಿದೆ. ಈ ಬೋಧನೆಗಳು ನಿಮಗೆ ಇರಬಾರದು ಎಂಬುದಾಗಿ ಕರ್ತನೆ. ಯಾಕಂದ್ರೆ ಈ ಬೋಧನೆಗಳು ಸೈತಾನನು ಅನೇಕ ಸಭೆಗಳಲ್ಲಿ ಕರ್ತನೆ ಅಲ್ಲಿ ಗೊತ್ತಿಲ್ಲದಂತೆ ಈ ಒಂದು ಬೋಧನೆಗಳನ್ನು ಕರ್ತನೆ ಅನುಷ್ಠಾನಕ್ಕೆ ತಂದು ಈ ಬೋಧನೆಗಳು ತಾಂಡವವಾಡುವಂತೆ ಮಾಡ್ತಾ ಇದ್ದಾನೆ. ಆದರೆ ಈ ಬೋಧನೆ ವಿಷಯದಲ್ಲಿ ಕರ್ತನೆ ನಾವು ಎಚ್ಚರಿಕೆ ತೆರುವಂತೆ ನಮಗೆ ಸಹಾಯ ಮಾಡಿ ನನಗೆ ಸ್ತೋತ್ರ. ಹೌದು ಕರ್ತನೆ, ಈ ಬೋಧನೆಗಳಲ್ಲಿ ವಿಷಯವು ಕರ್ತನೆ ನಮ್ಮಲ್ಲಿ ಎಂದಿಗೂ ಈ ಸಭೆಯಲ್ಲಿ ಕಾಣಬಾರದಂತೆ, ಈ ಬೋಧನೆಗಳು ಎಂದಿಗೂ ಈ ಸಭೆಯಲ್ಲಿ ಕಾಣಬಾರದು ಕರ್ತನೆ. ದುಡ್ಡಿಗಾಗಿ, ಮಾನ ಮರ್ಯಾದೆಗಾಗಿ ಮತ್ತು ಸೌಂದರ್ಯಕ್ಕಾಗಿ ಇವ್ಯಾವ ಬೋಧನೆಗಳು ಕರ್ತನ ಸಭೆಯಲ್ಲಿ ಕಾಣಬಾರದೆ. ಈ ಸಭೆಯಲ್ಲಿ ನಿನಗಾಗಿಯೂ, ನಿನ್ನ ಮಹಿಮೆಗಾಗಿಯೂ, ನಿನ್ನ ಘನತೆಗಾಗಿ ಇರುವಂತ ಸಭೆಯನ್ನಾಗಿ ಸ್ತೋತ್ರ. ಎತ್ತರವಾಗಿ ಇವರು ಕರ್ತನ ಜೀವಿತದಲ್ಲಿ ನಿನಗೆ ಮಾನ ಬರುವಂತೆ ಇವರು ಅಪೇಕ್ಷಿಸುವಂತೆ ಇವರು ಎಂದಿಗೂ ಕರ್ತನೆ ತಮಗಾಗಲಿ ಮತ್ತು ಇತರರಿಗಾಗಲಿ ಮಾನವನ್ನು ಸಲ್ಲಿಸಿದೆ. ಇವರು ನಿನಗೆ ಸಲ್ಲಿಸುವಂತೆ ಸಹಾಯ ಮಾಡು. ಯಾಕಂದ್ರೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಗೌರವಿಸಬೇಕು ನಿಜವೇ, ಆದರೆ ನಿನಗಿಂತ ಹೆಚ್ಚಾಗಿ ಯಾವುದನ್ನು ಅವರು ಮಾಡದೆ ಹೌದು ಕರ್ತನೆ ನಿನಗೆ ಮೊದಲನೇ ಸ್ಥಾನವನ್ನು ಕೊಟ್ಟು ತಮ್ಮ ಜೀವಿತದಲ್ಲಿ ನಿನಗೆ ಮೊದಲನೇ ಆತಿಥ್ಯವನ್ನು ಅವರು ಕೊಡುವಂತೆ ಸಹಾಯ ಮಾಡು. ಹೌದು ಕರ್ತನೆ, ಅವರು ತಮ್ಮ ಜೀವಿತದಲ್ಲಿ ನಿನ್ನೊಬ್ಬನನ್ನೇ ಆರಾಧಿಸುತ್ತಾ, ನಿನ್ನೊಬ್ಬನನ್ನೇ ಗೌರವಿಸುತ್ತಾ, ನಿನ್ನೊಬ್ಬನನ್ನೇ ಕರ್ತನೆ ಮಹಿಮೆಪಡಿಸುತ್ತಾ ಮುಂದುವರಿದು ಸಹಾಯ ಮಾಡು. ಈ ರೀತಿಯ ನಡೆಯುವುದಾದರೆ ನೀನು ಅಬ್ರಹಾಮನಿಗೆ ನೀನು ಗೌರವಿಸಿದಂತವನು, ಅಬ್ರಹಾಮನಿಗೆ ನೀನು ಘನಪಡಿಸಿದಂತವನು, ಇಸಾಕನಿಗೆ ಘನಪಡಿಸಿದಂತವನು, ಮೋಶೆ ನಮ್ಮ ಅನೇಕ ಭಕ್ತರನ್ನು ಕರ್ತನೆ ಅವರು ನೀನು ಘನಪಡಿಸಿದೆ. ನಾವು ಈ ಜನರಿಂದ ಬೇಡ ಕರ್ತನೆ, ನಾವು ನಿನ್ನಿಂದ ಆ ಘನ ಮಾನಗಳನ್ನು ಎದುರು ನೋಡಲು ಸಹಾಯ ಮಾಡು. ಅದಕ್ಕೆ ತಕ್ಕ ಹಾಗೆ ನೀವು ಜೀವಿಸುವಂತ ಸಹಾಯ ಮಾಡು. ಈ ಒಂದು ವಿಡಿಯೋ ವೀಕ್ಷಿಸುವಂತವರು ಸಹ ಇವುಗಳನ್ನು ತಿಳಿದುಕೊಂಡು ಇವುಗಳಲ್ಲಿ ಎಚ್ಚರಿಕೆಯಿಂದ ಇರುವಂತ ಸಹಾಯ ಮಾಡಿ ಎಂಬುದಾಗಿ ಈ ಪ್ರಾರ್ಥನೆ ಮತ್ತು ರಕ್ಷಣೆ ಒಡೆಯಲು ನಿಮ್ಮ ಕುಮಾರನಂತ ನಜರೇತಿನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ಎನ್ನುತ್ತದೆ. ಆಮೆನ್. मुझको बना, ऐसा मुझको बना।